ಶ್ರೀ ಗುರುಭ್ಯೋ ನಮಃ. ಹರಿಕಥಾನುಸಾರ ಪ್ರವಚನಮಾಲಾದ 76ನೇ ಭಾಗ ಇದು. 75ನೇ ಭಾಗ ಕಳೆದ ದಿವಸ ಸಮಾಪ್ತ ಆದಾಗ 10ನೆಯ ಸಂಧಿ, ಸರ್ವಪ್ರತೀಕ ಸಂಧಿ ಅಂತದೇನೋ ಸಂಧಿ ಇತ್ತು, ಅದು ಸಮಾಪ್ತ ಆಗಿತ್ತು. ಇವತ್ತು ಮಹಿಪತ್ಯಾಸರ ಆರಾಧನೆಯ ಈ ಶುಭ ದಿನ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ 11ನೇ ಸಂಧಿ ಏನಿದೆ ಅದನ್ನು ಶ್ರವಣ ಮಾಡಬೇಕು. ಧ್ಯಾನವನ್ನು ಹೇಗೆ ಮಾಡಬೇಕು, ಉಪಾಸನೆ ಹೇಗಿರಬೇಕು, ಸಾಧನದ್ದು ಅನುಸಂಧಾನ ಹೇಗಿರಬೇಕು ಅಂತ ಅನ್ನೋದನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ. ಪಾದುಕೆಯ ಕಂಟಕ ಸಿಕತ ಮೊದಲಾದವು ಅನುದಿನ ಬಾಧಿಸವು. ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಹೃಷೀಕಪನ ಮೂರ್ತಿ ಸಾದರದಿ ನೆನೆಬವನು ಏನಪರಾಧಗಳ ಮಾಡಿದರೂ ಸರಿಯೇ ನಿರೋಧಗೈಸವು. ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಸಾಧಕನಾದವನು ಯಾವುದೇ ಥರದ್ದು ಅಪರಾಧಗಳನ್ನು ಮಾಡಿದರು, ಆಕಸ್ಮಿಕವಾಗಿ ತಪ್ಪು ನಡೆದರೂ ಕೂಡ ಅವನಿಗೆ ಅವನು ಮಾಡಿದಂಥ ಕೃತ್ಯಗಳು ಆತನಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಪಾದುಕೆಯನ್ನು ಮನುಷ್ಯ ಹಾಕ್ಕೊಂಡಿರುವಂಥ ಚಪ್ಪಲಿ ಮೊದಲಾದ ಪಾದರಕ್ಷೆ ಇರ್ತದಲ್ಲ, ಅದನ್ನು ಕಂಟಕ ಸಿಕತ ಮೊದಲಾದವು, ಕಂಟಕ ಅಂದರೆ ಮುಳ್ಳು, ಸಿಕತ ಅಂದರೆ ಮಣ್ಣು ಕಲ್ಲು ಇತ್ಯಾದಿಗಳು ಮೊದಲಾದವು ಅನುದಿನ ಬಾಧಿಸವು. ಎಂದೂ ಕೂಡ ಅದನ್ನು ಆ ಚಪ್ಪಲಿಗೆ ತೊಂದರೆ ಕೊಟ್ಟು ಆ ಮೂಲಕ ಪಾದಕ್ಕೆ ತೊಂದರೆ ಕೊಡಲಿಕ್ಕೆ ಅವುಗಳಿಗೆ ಶಕ್ತಿ ಇಲ್ಲ, ಆ ಮುಳ್ಳು ಇತ್ಯಾದಿಗಳಿಗೆ. ಅದರಂತೆ ಋಷಿಕಪನ ಮೂರ್ತಿ, ಋಷಿಕಪ ಅಂದರೆ ಋಷಿಕೇಶ, ಆ ಋಷಿಕೇಶನ ಮೂರ್ತಿಯನ್ನು ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಸಾದರದಿ ನೆನೆಯುವವನು. ತನ್ನ 11 ಇಂದ್ರಿಯಗಳನ್ನು ಆ ಭಗವಂತನಾದಂಥ ಋಷಿಕೇಶನ ಧ್ಯಾನಕ್ಕಾಗಿ ಉಪಯೋಗ ಮಾಡುವವನು, ಅವನ ಪೂಜೆಗಾಗಿ ಉಪಯೋಗ ಮಾಡುವವನು. ಮನಸ್ಸು 11ನೇದ್ದು, 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳನ್ನು ಆ ಋಷಿಕೇಶನ ಉಪಾಸನೆಗಾಗಿ ಧ್ಯಾನಕ್ಕಾಗಿ ಉಪಯೋಗ ಮಾಡುವನೇನಿರ್ತಾನಲ್ಲ, ಆ ಮೂಲಕ ಪರಮಾತ್ಮನನ್ನು ಸ್ಮರಣೆ ಮಾಡ್ಕೋತಿರ್ತಾನಲ್ಲ. ಸಾದರದಿ ನೆನೆಯುವವನು, ಯಾರು ಭಕ್ತಿಯಿಂದ ನೆನಪು ಮಾಡ್ಕೊಳ್ತಾ ಇರ್ತಾನೆ ಅಂಥವನು ಏನು ಅಪರಾಧಗಳು ಮಾಡಿದರೂ ಸರಿಯೇ, ಎಂಥ ಅಪರಾಧವನ್ನು ಮಾಡಿದರೂ ಕೂಡ ನಿರೋಧಗೈಸವು ದುರಿತ ರಾಶಿಗಳು ಮೋಕ್ಷ ಮಾರ್ಗಕ್ಕೆ. ಆತ ಮಾಡಿದಂಥ ಪಾಪಗಳು ಒಂದು ವೇಳೆ ಸ್ವಲ್ಪ ತಪ್ಪಿ ನಡೆದರೆ ಮೋಕ್ಷ ಮಾರ್ಗಕ್ಕೆ ಅವು ಬಾಧಕ ಆಗೋದಿಲ್ಲ. ಹಗಲ ನಂದಾದೀಪದಂದದಿ ನಿಗಮವೇದ್ಯನ ಪೂಜೆಗೈಸುತ್ತ ಕೈ ಮುಗಿದು 4ರೊಳು ಒಂದೊಂದು ಪುರುಷಾರ್ಥವನ್ನು ಬೇಡದಲೆ ಜಗದುದರ ಕೊಟ್ಟುದನ್ನು ಭುಂಜಿಸಿ ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ವೇದವೇದ್ಯನಾದಂಥ ಭಗವಂತನನ್ನ ನಿತ್ಯ ಧ್ಯಾನ ಮಾಡ್ತಿರ್ಬೇಕು. ಅದು ಹೇಗೆ ಧ್ಯಾನ ಮಾಡ್ತಿರ್ಬೇಕು ಅಂತಂದ್ರೆ, ಹಗಲಿನ ನಂದಾದೀಪದಂತೆ ಹಗಲು ಹೊತ್ತಿನಲ್ಲಿ ಕೆಲವು ಬಾರಿ ಭಗವಂತನ ಎದುರಿಗೆ ದೀಪವನ್ನು ಹಚ್ತಿರ್ತಾರೆ. ರಾತ್ರಿ ಒಂದು ವೇಳೆ ದೀಪ ಹಚ್ಚಿದರೆ ಅದಕ್ಕೆ ಕತ್ತಲೆ ಪರಿಹಾರ ಆಗಬೇಕು ಅಂತ ಒಂದು ಉದ್ದೇಶನೂ ಇದೆ. ಹಗಲು ಹೊತ್ತಿನಲ್ಲಿ ದೀಪ ಹಚ್ಚಿದರೆ ಅದರಿಂದ ಕತ್ತಲೆನ ಪರಿಹಾರ ಆಗೋದಿಲ್ಲ, ಬರೇ ಭಗವಂತನ ವೈಭವಕ್ಕಷ್ಟೇ ಅದು. ಅದರಂತೆ ನಾವು ಭಗವಂತನನ್ನು ಉಪಾಸನೆ ಮಾಡೋದೇನಿದೆ ಭಗವಂತನ ಪ್ರೀತಿಕರವಾಗಿ ಮಾತ್ರ ಇರಬೇಕೆ ಹೊರತು ಲೌಕಿಕ ಉದ್ದೇಶಕ್ಕಾಗಿ ಇರಬಾರ್ದು. 4 ಪುರುಷಾರ್ಥಗಳಲ್ಲಿ ಯಾವುದೊಂದನ್ನು ಬೇಡಬೇಡಿ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಯಾವುದನ್ನು ಕೂಡ ಆತನನ್ನು ಪ್ರಾರ್ಥನೆ ಮಾಡಬಾರ್ದು. ನಿಗಮವೇದ್ಯನ ಪೂಜಿಸುತ್ತ ಕೈ ಮುಗಿದು 4ರೊಳು ಒಂದು ಪುರುಷಾರ್ಥವನ್ನು ಬೇಡದೆ, 4 ಪುರುಷಾರ್ಥಗಳು ಒಟ್ಟು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ, ಅವುಗಳಲ್ಲಿ ಒಂದನ್ನು ಕೇಳಬೇಡಿ. ಕೇಳದೆ ಆತ ಏನು ಕೊಟ್ಟಿದ್ದಾನೆ ಅದನ್ನು ನಿತ್ಯ ಅನುಭವಿಸಬೇಕು. ನಮ್ಮ ಹೆಂಡತಿ, ಮಗ ಮತ್ತು ಪ್ರಾಣ ಇಂದ್ರಿಯಗಳು, ಮನಸ್ಸು ಇವೆಲ್ಲವೂ ಕೂಡ ಭಗವಂತನಿಗೆ ಅಧೀನ ಅಂತ ಹೀಗೆ ಪ್ರತಿಯೊಂದು ಹೆಜ್ಜೆಗೂ ಕೂಡ ಮನುಷ್ಯ ನೆನಪಿಸ್ಕೊಳ್ತಿರ್ಬೇಕು. ಆತನಿಗೆ ಅಧೀನವಾಗಿ ಇಟ್ಟಿರಬೇಕು ನಮ್ಮದಾದಂಥ ಎಲ್ಲದನ್ನೂ ಕೂಡ. ಸದಾಚಾರ ಸ್ಮೃತಿಯಲ್ಲಿ ಹಾಗೇ ಇದೆ. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ಯಭೇದಯೇತ್ ಅಂತ ಸದಾಚಾರ ಸ್ಮೃತಿಯ 14ನೇ ಶ್ಲೋಕ ಅದು. ಹೆಂಡತಿ, ಮಕ್ಕಳು,
ನಮ್ಮ ಪ್ರಿಯರಾದಂತಹ ಬಂಧು ಬಾಂಧವರು, ಮಿತ್ರರು ಮತ್ತು ಕೊನೆಯದಾಗಿ ನಮ್ಮದೇ ಆದಂತಹ ಪ್ರಾಣ ಎಲ್ಲವನ್ನೂ ಪರಸ್ಮೈ ಪರಮಪುರುಷನಾದಂತಹ ಭಗವಂತನಿಗೆ ಅರ್ಪಣೆ ಮಾಡಿಬಿಡಬೇಕು. ಮೋಕ್ಷವನ್ನು ಕೂಡ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳು ಏನಿವೆಯಲ್ಲ, 4ರೊಳು ಒಂದು ಪುರುಷಾರ್ಥವನ್ನು ಬೇಡದೆ, ಯಾವುದನ್ನು ಬೇಡ ಕೊಡ್ತಾನೆ. ಮೋಕ್ಷವನ್ನು ಹೋದ್ರೂ ಕೂಡ ಅವನು ಕೊಡ್ತಾನೆ. ಒಂದು ವೇಳೆ ಬೇಡಲೇಬೇಕು ಅಂತಿದ್ರೆ ಆ ಮೊದಲನೇ 3 ಬೇಡಬೇಡ, ಅರ್ಥ, ಕಾಮ ಇತ್ಯಾದಿಗಳನ್ನು ಬೇಡೋದೇ ಬೇಡ. ಧರ್ಮವನ್ನು ಆ ಮೂಲಕ ಮೋಕ್ಷವನ್ನು ಬೇಡೋದು ಒಂದು ದೃಷ್ಟಿಯಿಂದ ಯೋಗ್ಯ. ಯಾವುದನ್ನು ಬೇಡದೇ ಇದ್ರೂ ಆತ ಕೊಟ್ಟೇ ಕೊಡ್ತಾನೆ ಅಂತ ಅದರ ಅಭಿಪ್ರಾಯ. ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು, ನಿತ್ಯ ಸುಖಮಯ, ನಿಸ್ವಬದ್ಧ, ಅಲ್ಪಜ್ಞ, ಅಲ್ಪಶಕ್ತಿ, ಸುದುಃಖಿ, ನಿರ್ವಿಣ್ಣ, ಹ್ರಸ್ವದೇಹಿ, ಸನಾಥ ಜೀವನು, ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶಾದಿ ಅಮರನುತ ಹರಿ ಎಂದು ಕೊಂಡಾಡು. ನಿತ್ಯ ಭಗವಂತನನ್ನ ಧ್ಯಾನ ಮಾಡುವಾಗ ನಾವು ಹೇಗಿದ್ದೇವೆ, ಅವನು ಹೇಗಿದ್ದಾನೆ, ಅವನ ಪರಾಶಕ್ತಿ ಹೇಗಿದೆ, ಮತ್ತೆ ನಮ್ಮ ಇತಿಮಿತಿಗಳೇನಿವೆ, ಇದನ್ನ ನಿತ್ಯ ಅನುಸಂಧಾನ ಮಾಡ್ಕೊಳ್ತಿರ್ಬೇಕು. ಅಸ್ವತಂತ್ರನು ಜೀವ, ನಾನು ಅಸ್ವತಂತ್ರನಾಗಿದ್ದೇನೆ, ಅವನು ಸ್ವತಂತ್ರನಾಗಿದ್ದಾನೆ. ಅವನು ಆನಂದಮಯ, ಪರಮಾತ್ಮ ಏನಿದ್ದಾನಲ್ಲ ಜ್ಞಾನಾನಂದಮಯ ಆಗಿದ್ದಾನೆ. ಈ ಜೀವ ನಿಸ್ವ, ಇವನಿಗೆ ತನ್ನದೇ ಆದದ್ದು ಅನ್ನುವಂಥದ್ದು ಏನೂ ಇಲ್ಲ. ಸ್ವ ಅಂದರೆ ಸ್ವಂತಿಕೆ, ಸ್ವಂತ ಸಂಪತ್ತು ಅಂತ ಅರ್ಥ. ನಿಸ್ವ ಅಂತಂದರೆ ಸಂಪತ್ತಿಲ್ಲದವನು. ಮತ್ತು ಈತ ಬದ್ಧ, ನಿಸ್ವ ಬದ್ಧ ಅಂತ 2 ಶಬ್ದ. ಬದ್ಧ ಅಂದರೆ ಸಂಸಾರದಲ್ಲಿ ಬಂಧಿತನಾದವನು. ಅಲ್ಪಜ್ಞ, ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ಈತ ಅಲ್ಪಜ್ಞನಾಗಿದ್ದಾನೆ. ಮತ್ತು ಪರಮಾತ್ಮ ಸರ್ವಶಕ್ತನಾಗಿದ್ದಾನೆ, ಈತ ಅಲ್ಪಶಕ್ತನಾಗಿದ್ದಾನೆ. ಅವನು ಆನಂದಮಯ, ಈತ ದುಃಖಿ. ಮತ್ತು ನಿರ್ವಿಣ್ಣ, ಸಂಸಾರದಲ್ಲಿ ಈತ ಬಳಲಿ ಬಿಟ್ಟಿದ್ದಾನೆ, ನೊಂದವನು. ಹ್ರಸ್ವದೇಹಿ, ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಈತ ಎಲ್ಲೋ ಒಂದು ಕಡೆ ಮಾತ್ರ ಇದ್ದಾನೆ, ಅಣುಮಾತ್ರ ಶರೀರವುಳ್ಳವನೇನು. ಸನಾಥ, ಪರಮಾತ್ಮ ಎಲ್ಲರಿಗೂ ಜಗತ್ತಿಗೆ ನಾಥ. ಇವನು ಮಾತ್ರ ಈ ಜೀವ ಉಳಿದವರನ್ನು ಕಾಪಾಡಲಾರ, ಬೇರೆ ಯಾರನ್ನು ಕಾಪಾಡುವಂಥ ಶಕ್ತಿ ಇವನಿಗಿಲ್ಲ. ಇವನು ಪರಮಾತ್ಮನಿಗೆ ಅಧೀನ ಅಷ್ಟೆ. ಜೀವನು, ಸನಾಥ ಜೀವನು ವಿಶ್ವವ್ಯಾಪಕ, ಪರಮಾತ್ಮ ವಿಶ್ವವ್ಯಾಪಕನಾಗಿದ್ದಾನೆ. ಕರ್ತೃ, ಬ್ರಹ್ಮ ಸರಸ್ವತಿ ಈಶಾನಾದಿ ಅಮರನುತ, ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಕೂಡ ಈತ ಒಡೆಯ ಅಂತ ತಿಳಿದುಕೋ, ಹರಿ ಎಂದು ಕೊಂಡಾಡು. ಇಲ್ಲಿ ನಿಸ್ವಬದ್ಧ ಅಂತಿದೆ ಕೆಲವು ಯಾವುದಾದ್ರೂ ಪಾಠದಲ್ಲಿ, ನಿತ್ಯಬದ್ಧ ಅಂತ ಈಗ ಇದ್ದಿರಬಹುದು. ಯೋ ವಿದ್ಯೆಯಾಂಧಸ್ಸತು ನಿತ್ಯಬದ್ಧ ವಿದ್ಯಾಮಯೋಯಂ ಪುರುಷ ಸ್ವತಂತ್ರ ಅಂತ ಭಾಗವತದಲ್ಲಿ 10 ಅಥವಾ 11ನೇ ಸ್ಕಂದ ಇದ್ದಿರಬೇಕು. 11ನೇ ಸ್ಕಂದದಲ್ಲಿ ಒಂದು ಮಾತು, ಯೋ ವಿದ್ಯೆಯ ಅಂಧ ಸತು ನಿತ್ಯಬದ್ಧ. ಈ ಜೀವ ಇದ್ದಾನಲ್ಲ, ಇವನಿಗೆ ಅವಿದ್ಯಾದ ಬಂಧನ ಇದೆ. ಈತ ಯಾವತ್ತೂ ಕೂಡ ಅಲ್ಪಜ್ಞನೆ. ಮುಕ್ತನಾದರೂ ಕೂಡ ಪರಮಾತ್ಮ ಸನ್ನಿಧಾನ ತಲುಪಿದ್ರೂ ಈತ ಅಲ್ಪಜ್ಞನೆ. ಇವನು ನಿತ್ಯ ಬದ್ಧ, ಸಂಸಾರದಲ್ಲಿ ಮಾತ್ರ ಈತ ಬದ್ಧ ಅಂತಲ್ಲ, ಮೋಕ್ಷದಲ್ಲೂ ಕೂಡ ಈತ ಬದ್ಧನೆ. ಇಲ್ಲಿ ನಿತ್ಯ ಬದ್ಧ ಅಂತ ಹೇಳಿಬಿಟ್ರೆ ಈ ಜೀವ ಮೋಕ್ಷದಲ್ಲಿ ಹೇಗೆ ಬಂಧಿತ, ಮೋಕ್ಷದಲ್ಲಿ ಬಂಧಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಸಂಸಾರದಲ್ಲಿ ಮಾತ್ರ ಆತ ಬದ್ಧ, ಮೋಕ್ಷದಲ್ಲಿ ಆತ ಬಂಧಿತ ಅಲ್ಲ ಅಂತ ತಿಳ್ಕೊಂಡು ನಿತ್ಯಬದ್ಧ ಅಂತಿದ್ದದನ್ನು ನಿಸ್ವಬದ್ಧ ಅಂತ ಕೆಲವರು ತಿದ್ದಿದ್ದಾರೆ ಅಂತ ಕಾಣಿಸ್ತದೆ. ನಿತ್ಯಬದ್ಧ ಅಂತಲೇ ದಾಸರು ಪಾಠ ಹೇಳಿದ್ದಿರ್ಬೋದು, ಜಗನ್ನಾಥ ದಾಸರು. ನಿತ್ಯಬದ್ಧ ಅಂತ ಅನ್ನೋದು ಆ ಪಾಠ ಪಾರಾಯಣ ಮಾಡುವವರಿಗೆ, ಓದೋರಿಗೆ ಅಷ್ಟೇನು ಹಿತಕರವಾಗಿ ಕಾಣಿಸಿಲ್ಲ ಮನಸ್ಸಿಗೆ. ಜೀವ ನಿತ್ಯಬದ್ಧ ಅಲ್ಲಲ್ಲ, ಸಂಸಾರದಲ್ಲಿ ಬದ್ಧ ಹೌದು, ಮುಕ್ತಿ ಹೋದ್ಮೇಲೆ ಬದ್ಧ ಅಲ್ವಲ್ಲ. ಆದ್ರಿಂದ ಆತ ನಿತ್ಯಬದ್ಧ ಅಲ್ಲ, ನಿತ್ಯಬದ್ಧ ಅನ್ನೋದನ್ನ ನಿಸ್ವಬದ್ಧ ಅಂತ ತಿಳ್ಕೊಳ್ಬೇಕು ಅಂತ ಹೀಗೆ ತಿದ್ದಿದಂಗೆ ಕಾಣಿಸ್ತದೆ. ಕೆಲವರು ಹಾಗೆ ಪ್ರವಚನ ಮಾಡೋದನ್ನು ಕೂಡ ಕೇಳಿದ್ದೇನೆ ನಾನು. ತಪ್ಪಲ್ಲ, ಅವ್ರಿಗೇನಾದ್ರೂ ಹಾಗೆ ಪಾಠ ಸಿಕ್ಕಿರ್ಬೋದು, ಉದ್ದವರನ್ನು ಖಂಡನೆ ಮಾಡ್ತೀನಿ ಅಂತಲ್ಲ. ಆದರೆ ನಿತ್ಯಬದ್ಧ ಅನ್ನೋ ಶಬ್ದ ಭಾಗವತದಲ್ಲಿದೆ, ಅದರಿಂದ ಅದು ಜಗನ್ನಾಥದಾಸರು ಭಾಗವತದಲ್ಲಿ ನೇರವಾಗಿ ತಗೊಂಡಿದ್ದಾರೆ. ಯೋ ವಿದ್ಯೆಯಾಂಧಸ್ಸತು ನಿತ್ಯಬದ್ಧ ವಿದ್ಯಾಮಯೋಯಂ ಪುರುಷ ಸ್ವತಂತ್ರ. ಜ್ಞಾನಸ್ವರೂಪಿಯಾದಂಥ ಪುರುಷ ಸೂಕ್ತ ಪಿತ್ರಾಜ್ಞಾನಂತ ಭಗವಂತ ಇದ್ದಾನಲ್ಲ, ಅವನು ಸ್ವತಂತ್ರ. ಮತ್ತು ಅಜ್ಞಾನ ರೂಪಿಯಾದಂಥ ಈ ಜೀವ ಇದ್ದಾನಲ್ಲ, ಅಜ್ಞಾನವೇ ಇವನಲ್ಲಿ ಹೆಚ್ಚಿರೋದು. ಈತ ನಿತ್ಯಬದ್ಧ. ಹೇಗೆ ನಿತ್ಯಬದ್ಧ? ಆತ ಮುಕ್ತಿಗೆ ಹೋದರೂ ಕೂಡ ಪರಮಾತ್ಮನ ಅಧೀನ ಅಂತ ಅರ್ಥ. ಇಲ್ಲಿ ಸಂಸಾರದಲ್ಲಿ ದುಃಖ, ಅಜ್ಞಾನ ಇತ್ಯಾದಿ ದೋಷಗಳಿಗೆ ಬದ್ಧ.
ಅಲ್ಲಿ ದುಃಖ ಅಜ್ಞಾನ ಇತ್ಯಾದಿ ಯಾವುದಿಲ್ಲ. ಆದರೂ ಪರಮಾತ್ಮನ ಹಿಡಿತ ಅವನ ಮೇಲೆ ಯಾವತ್ತೂ ಕೂಡ ಇದ್ದದ್ದೇ. ಅದಕ್ಕಾಗಿ ನಿತ್ಯಬದ್ಧ ಅಂತ ಪ್ರಯೋಗ ಮಾಡಿದರೆ ತಪ್ಪೇನಲ್ಲ. ಮತ್ತು ನಿತ್ಯಬದ್ಧ ಅಂತ ಭಾಗವತದಲ್ಲೇ ಬಂದಿರೋದ್ರಿಂದ ದಾಸರು ಭಾಗವತ ಮಹಾಭಾರತಾದಿಗಳಲ್ಲಿ ಬಂದದನ್ನು ನೇರವಾಗಿ ಎಷ್ಟೋ ಕಡೆ ತೊಗೊಂಡದ್ದಿದೆ. ಅದರಿಂದ ನಿತ್ಯಬದ್ಧ ಅನ್ನೋ ಪಾಠ ತಪ್ಪೇನಲ್ಲ ಅಂತ ಕಾಣಿಸ್ತದೆ. ನಿತ್ಯಬದ್ಧ, ಅಲ್ಪಜ್ಞ, ಅಲ್ಪಶಕ್ತಿ. ಅಲ್ಪಜ್ಞ ಶಕ್ತಿ ಅಂತ ಹೀಗಿದೆ, ಅಲ್ಪಜ್ಞ ಅಲ್ಪಶಕ್ತಿ ಅಂತ. ಅದನ್ನ ಅಲ್ಪ ಅನ್ನೋದನ್ನು ಎರಡಕ್ಕೂ ಹೊಂದಿಸ್ಕೋಬೇಕು. ಹೀಗೆ ಬ್ರಹ್ಮ ಸರಸ್ವತಿ ಈಶಾನಾದಿ ಅಮರನುತ ಹರಿ ಎಂದು ಕೊಂಡಾಡು. ಹೀಗೆ ಪರಮಾತ್ಮನನ್ನ ನಾನಾ ರೀತಿಯಾಗಿ ಸ್ತೋತ್ರ ಮಾಡಿರಿ. ವಿಷ್ಣು ಪುರಾಣ ಇತ್ಯಾದಿಗಳಲ್ಲೆಲ್ಲ ಹಾಗೆ ಅದನ್ನು ವರ್ಣನೆ ಮಾಡ್ತಾರೆ. ಅಲ್ಪಶಕ್ತಿ ರಸಾದ್ವಜ್ಞಂ ಪಾರತಂತ್ರ್ಯಂ ಅಪೂರ್ಣತ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ ಸ್ವಾಭಾವಿಕಂ ತಯೋರೇತನ್ ನಾನ್ಯಥಾ ಸ್ಯಾತ್ ಕಥಂಚನ ವದಂತಿ ಶಾಶ್ವತ ವೇತಾವತ ಏವ ಮಹಾಜನಾ. ಈ ಜೀವ ಮತ್ತು ಪರಮಾತ್ಮರಿಬ್ಬರಿಗೂ ಕೂಡ ಇವೆರಡು ಗುಣಗಳು, ಅಲ್ಪಶಕ್ತಿ ಮತ್ತು ಅಲ್ಪಜ್ಞತ್ವ. ಜೀವ ಅಲ್ಪಶಕ್ತಿ, ಪರಮಾತ್ಮ ಸರ್ವಶಕ್ತ. ಈ ಜೀವ ಅಸರ್ವಜ್ಞ. ಮುಕ್ತಿಗೆ ಹೋದರೂ ಕೂಡ ಈತ ಸರ್ವಜ್ಞ ಏನಾಗೋದಿಲ್ಲ, ಎಲ್ಲವನ್ನೂ ತಿಳ್ಕೊಳ್ಬಲ್ಲವನಾಗೋದಿಲ್ಲ. ತನ್ನ ಶಕ್ತಿಗೆ ಏನು ಸಾಧ್ಯ ಅಷ್ಟನ್ನು ಮಾತ್ರ ತಿಳ್ಕೊಂಡಿರ್ತಾನೆ. ಇದು ಆ ಜೀವನಿಗೆ ಯಾವತ್ತೂ ಕೂಡ ಅಂಟಿಕೊಂಡಿರುವಂಥ ಇತಿಮಿತಿಗಳಿವು. ಮತ್ತೆ ವಿಶ್ವಾದಿ 8 ರೂಪಗಳ 9ರಲ್ಲಿ ಪೆಚ್ಚಿಸಲು 72 ರೂಪಗಳ ಹವು ಒಂದೊಂದೇ ಸಹಸ್ರ. ಪೃಥಕ್ ಪೃಥಕು ನಾಡಿಗಳೊಳಗೆ ಸರ್ವೋತ್ತಮನ ತಿಳಿಯೆಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನೆಯಾಗಿ ಶಾಂತಿ ಪರ್ವದಲ್ಲಿ. ಮಹಾಭಾರತ ಭಾಗವತಾದಿಗಳನ್ನು ತೊಗೊಂಡಿರ್ತಾರೆ ಅಂತ ಹೇಳಿದ್ನಲ್ಲ, ಮಹಾಭಾರತದಲ್ಲಿ ಶಾಂತಿ ಪರ್ವ ಅಂತ ಒಂದು ಪರ್ವನೇ ಇದೆ. ಈಗ ನಾವು ಮಹಾಭಾರತ ಶ್ರವಣ ಮಾಡ್ತಿದ್ದೇವಲ್ಲ, ಆ ಮಹಾಭಾರತ ತಾತ್ಪರ್ಯನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 32 ಅಧ್ಯಾಯ. ಅದರಲ್ಲಿ ನಾವು ಈಗಾಗಲೇ 17 ಅಧ್ಯಾಯ ಹೆಚ್ಚು ಕಡಿಮೆ ಶ್ರವಣ ಮಾಡಿ ಆಗಿದೆ. ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಇನ್ನು ಶ್ರವಣ ಮಾಡಬೇಕಾಗಿರೋದು ಬರೀ 15 ಅಧ್ಯಾಯ. 32 ಅಧ್ಯಾಯಗಳಲ್ಲಿ ಅರ್ಧ ಭಾಗ ಮಾಡಿದರೆ 16 ತಾತ್ಪರ್ಯ ನಿರ್ಣಯದಲ್ಲಿ ಅರ್ಧ ಶ್ರವಣ ಮಾಡಿ ಆಯಿತು ನಾವು. ಆದರೆ ಮಹಾಭಾರತದಲ್ಲಿ 2000 ಅಧ್ಯಾಯಗಳು, 18 ಪರ್ವಗಳು. ಅದರಲ್ಲಿ ಇನ್ನೂ 200 ಅಧ್ಯಾಯಗಳನ್ನು ನಾವು ಶ್ರವಣ ಮಾಡಿಲ್ಲ. 120-130 ಅಧ್ಯಾಯಗಳು. ಇದನ್ನ ಯಾಕೆ ಹೇಳಿದೆ ಅಂತಂದರೆ, ಮೂಲ ಕಥಾ ಅಲ್ಲದೆ ಮತ್ತು ಎಷ್ಟೋ ವಿಷಯಗಳು, ಧಾರ್ಮಿಕ ತಾತ್ವಿಕ ವಿಷಯಗಳು ಮಹಾಭಾರತದಲ್ಲಿ ಹೆಚ್ಚಿವೆ. ಅದನ್ನೆಲ್ಲ ಇನ್ನು ಮುಂದೆ ಶ್ರವಣ ಮಾಡಬೇಕಾಗಿದೆ ನಾವು. ಅಂಥದ್ದೊಂದು ಈ ಶಾಂತಿ ಪರ್ವ ಅಂತ. ಭೀಷ್ಮ ಶರಶೈಯಲ್ಲಿ ಮಲ್ಕೊಂಡಿದ್ನಲ್ಲ, ಹಾಗೆ ಮಲ್ಕೊಂಡಿದ್ದಾಗ ಕೃಷ್ಣ ಇವನ್ನೆಲ್ಲ ಕರ್ಕೊಂಡು ಹೋದಂತೆ, ಪಂಚಪಾಂಡವರನ್ನೆಲ್ಲ. ಭೀಷ್ಮನ ಬಳಿಗೆ ಹೋಗೋಣ, ಆತ ದೊಡ್ಡ ಜ್ಞಾನಿ, ಆತ ಹಸು ನೀಗುವುದರೊಳಗೆ ಆತನ ಕಡೆಯಿಂದ ಜ್ಞಾನೋಪದೇಶ ಮಾಡಿಕೊಳ್ಳ್ರಿ ಅಂತ ಇವನ್ನೆಲ್ಲ ಕರ್ಕೊಂಡು ಹೋಗಿದ್ದ. ಬಿತ್ತರಿಸಿದನು ಧರ್ಮತನಯಗೆ. ಧರ್ಮತನಯನಾದಂಥ ಈ ಯುಧಿಷ್ಠಿರನಿಗೆ ಭೀಷ್ಮ ಬಿತ್ತರಿಸಿದ ಕಥೆ ಇದು. ಅದೇನು ಅಂತಂದ್ರೆ, ವಿಶ್ವ ಮೊದಲಾದ 8 ರೂಪಗಳನ್ನು, ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಹೀಗೇನು ಈ 4 ರೂಪಗಳಿವೆ. ಈ 4 ರೂಪಗಳನ್ನು ಈ ಪರಮಾತ್ಮನ 8 ರೂಪಗಳಿವು. ಈ ಪರಮಾತ್ಮನ 8 ರೂಪಗಳನ್ನು ಮತ್ತೆ ವಿಶ್ವಾದಿ 8 ರೂಪಗಳು 9ರಿಂದ ಪೆಚ್ಚಿಸಲು, ಇದನ್ನು 9ರಿಂದ ಗುಣಾಕಾರ ಮಾಡಬೇಕು. 72 ರೂಪಗಳು ಅಲ್ಲಿಗೆ ಸಿದ್ಧ ಆಗ್ತವೆ. ಆ ಒಂದೊಂದು ರೂಪವೂ ಕೂಡ 72 ರೂಪಗಳಾಗಿವೆಯಲ್ಲ, ಆ ಒಂದೊಂದು ರೂಪಗಳು ಕೂಡ 1000 ರೂಪವಾಗಿ ಪ್ರತ್ಯೇಕವಾಗಿ ಒಟ್ಟು 72,000 ರೂಪಗಳು ಅಂತ ಅನ್ಸ್ಕೋತಾವೆ. ಅವು 72 ನಾಡಿಗಳಲ್ಲಿವೆ. ಅಷ್ಟು ನಾಡಿಗಳೊಳಗೆ ಆ ಶ್ರೀಹರಿ ಇದ್ದಾನೆ ಅಂತ ತಿಳಿದುಕೋ ಅಂತ ಭೀಷ್ಮ ಶಾಂತಿ ಪರ್ವದಲ್ಲಿ ಹೇಳಿದ್ದ. ಆ ಶಾಂತಿ ಪರ್ವದಲ್ಲಿ ಹೇಳಿದ್ದನ್ನ ಇಲ್ಲಿ ಜಗನ್ನಾಥದಾಸರು ಅದನ್ನು ವರ್ಣನೆ ಮಾಡಿದ್ದಾರೆ. ಪರಮಾತ್ಮ 8 ರೂಪಗಳು ಅಂತಂದ್ರೆ ಈಗಾಗಲೇ ಹೇಳಿದಂತೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ಅಂತ. 9 ರೂಪಗಳು ಅಂತಂದ್ರೆ ಮೂಲ ಪ್ರಕೃತಿ, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಮೂಲ ಪ್ರಕೃತಿ ಮತ್ತು ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಇವು 4 ಆದವು. ಮತ್ತೆ ಪಂಚಮಹಾಭೂತಗಳು, ಈ 5. ಇಲ್ಲೂ ಭಗವಂತನ ರೂಪಗಳಿವೆ. ಈ 9ರಿಂದ ಆ 8ಅನ್ನ ಹೆಚ್ಚಿಸಬೇಕು. ಹೆಚ್ಚಿಸೋದು ಅಂದ್ರೆ ಗುಣಿಸಬೇಕು. ಹೀಗೆ ಹೆಚ್ಚಿಸಿಬಿಟ್ರೆ ಅವು 72 ಆದವು. ಈ 72 ಅಂತ ಅನ್ನೋದೇ ಒಂದು ಮತ್ತೆ
1000ರಿಂದ ಅದನ್ನು ಗುಣಿಸಿದ್ರೆ 72,000 ರೂಪಗಳಾದವು. ಈ ಭಗವಂತನ 72,000 ರೂಪಗಳೇ 72 ನಾಡಿಗಳಲ್ಲಿವೆ ಅಂತ ಹೀಗೆ ಅನುಸಂಧಾನ ಮಾಡ್ಕೊಳ್ಬೇಕು. ಎಂಟು ಪ್ರಕೃತಿಗಳೊಳಗೆ ವಿಶ್ವಾದಿ 8 ರೂಪದಲ್ಲಿದ್ದು ಭಕ್ತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡೆಬಿಡದೆ ವೈಕುಂಠ ರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ. ಎಂಟು ಪ್ರಕೃತಿಗಳೊಳಗೆ ಈ ಹಿಂದೆ ಬಂತಲ್ಲ, ಈ ಮೂಲ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಮತ್ತು ಪಂಚಮಹಾಭೂತಗಳು ಅಂತ ಈಗೇನು ಬಂತಲ್ಲ, ಇವು 9 ಆದವು. ಈ 9ನ್ನು 8 ಮಾಡಬೇಕು. 8 ಹೇಗೆ ಮಾಡೋದು ಅಂತಂದ್ರೆ, ಮನಸ್ತತ್ವ ಮತ್ತು ಅಹಂಕಾರ ತತ್ವ ಎರಡನ್ನೂ ಕೂಡ ಒಂದು ಅಂತ ಪರಿಗಣನೆ ಮಾಡಿದರೆ ಅವು 8 ತತ್ವ ಆಗ್ತವೆ. ಭಗವದ್ಗೀತಾದಲ್ಲಿ ಹಾಗೆ ಉಲ್ಲೇಖ ಇದೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಠದ ಅಂತ ಭಗವದ್ಗೀತಾದ 7ನೇ ಅಧ್ಯಾಯದ 4ನೇ ಶ್ಲೋಕ ಅದು. ಭೂಮಿ ಮೊದಲು 5 ಮಹಾಭೂತಗಳು: ಭೂಮಿ, ಜಲ, ಬೆಂಕಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಹೀಗೆ ಇವನ್ನ 8 ಪ್ರಕೃತಿಗಳು ಅಂತ ವರ್ಣನೆ ಮಾಡ್ತಾರೆ. ಈ 8 ಪ್ರಕೃತಿಗಳನ್ನ ಅಂತ ಇಲ್ಲಿ ದಾಸರು ಅದನ್ನು ವರ್ಣನೆ ಮಾಡ್ತಾರೆ. 8 ಪ್ರಕೃತಿಯೊಳಗೆ ವೈಕುಂಠರಮಣನಾದಂಥ ಹರಿ ಇದ್ದಾನೆ. ಹೇಗಿದ್ದಾನೆ ಅಂತಂದ್ರೆ, ವಿಶ್ವಾದಿ 8 ರೂಪದಿಂದ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ 8 ರೂಪಗಳಿಂದ ಅವನಿದ್ದಾನೆ. 8 ಪ್ರಕೃತಿ ಅಂತಂದ್ರೆ ಗೀತಾದಲ್ಲಿ ಬಂದಿರುವಂಥ ಪ್ರಕೃತಿಗಳನ್ನ ತಗೊಳ್ಬೇಕು. ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದಂತ ಕಾಣಿಸ್ತದೆ. ಹಿಂದೆ ಹೇಳಿದಂಥ 9 ಪ್ರಕೃತಿಗಳಲ್ಲಿ ಮನಸ್ಸನ್ನು ಮತ್ತು ಅಹಂಕಾರ ತತ್ವವನ್ನು ಒಂದು ಅಂತ ಪರಿಗಣನೆ ಮಾಡಬೇಕು ಅಂತ ಈಗೇನು ಹೇಳಿದೆ, ಅದನ್ನೇನು ಹೇಳಬೇಕಾಗಿಲ್ಲ. ಆ ಲೆಕ್ಕಾಚಾರವನ್ನು ಬಿಟ್ಟು ಮನಸ್ಸು ಮತ್ತು ಬುದ್ಧಿ ಅಂತ ಹೀಗೆ ಬಂತು. ಮನಸ್ಸನ್ನು ಅಹಂಕಾರ ತತ್ವ ಅಂತ ಪರಿಗಣನೆ ಮಾಡಬೇಕು ಅಂತ ಹಿಂದಿನ ಲೆಕ್ಕಾಚಾರ ಹೇಳಿದರು. ಭಗವದ್ಗೀತಾದಲ್ಲಿ ಇದ್ದನ್ನು ನೇರವಾಗಿ ತಗೊಂಡ್ರೆ ಬಹಳ ಸರಳ. ಅಲ್ಲಿ ವಿಶ್ವಾದಿ 8 ರೂಪದಿಂದ ಇದ್ದಾನವನು ಭಕ್ತರ ಕಂಟಕವ ಪರಿಹರಿಸ್ತಾ ಇದ್ದಾನೆ. ಭಕ್ತರಿಗೆ ಬರುವಂಥ ತೊಂದರೆಗಳನ್ನು ಪರಿಹಾರ ಮಾಡ್ತಾನೆ. ಪಾಲಿಸುವ ಪ್ರತಿದಿನದಿ ನೆಂಟನಂದದಿ, ಬಂಧುವಿನಂತೆ ನಿತ್ಯ ಆತ ಅಲ್ಲಿದ್ದಾನೆ. ಎಡೆಬಿಡದೆ ವೈಕುಂಠರಮಣ, ಈ ವೈಕುಂಠರಮಣ ಈ ಜೀವರನ್ನ ಎಡೆಬಿಡದೆ ನಿತ್ಯ ಅವರನ್ನ ಆತ ಸಲಹತಾನೆ. ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ, ಜೀವರಿಗೆ ಯಾವ ಮಾರ್ಗದಲ್ಲಿ ಮುಂದೆ ಸಾಗಬೇಕು, ಯಾವ ಮಾರ್ಗವನ್ನು ಹಿಡ್ಕೊಳ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಭಗವಂತನನ್ನ ಒಲಿಸ್ಕೊಳ್ಳಿಕ್ಕಾಗಿ ಏನೇನೋ ಮಾರ್ಗವನ್ನು ಅವಲಂಬಿಸಿ ಅವರು ಬಳಲುತ್ತಾರೆ. ಅಂಥವ್ರನ್ನ ನಿಷ್ಕಂಟಕವಾದಂಥ ಮಾರ್ಗದಲ್ಲಿ ನಡೆಸಿ ಅವ್ರನ್ನ ಗುರಿ ತಲುಪಿಸ್ತಾನೆ. ಮತ್ತು ದುರ್ಜನರ ಬಡಿವ, ಯಾರಾದರೂ ದುರ್ಜನರು ಆ ಮಾರ್ಗದಲ್ಲಿ ಪ್ರತಿಬಂಧಕರಾಗಿ ಬಂದರೆ ಅವರನ್ನು ಕೂಡ ಆತ ಸದೆ ಬಡಿತಾನೆ. ಸ್ವರಮಣನು ಶಕ್ತ್ಯಾದಿ ರೂಪದಿ ಕರಣಮಾನಿಗಳೊಳಗೆ ನೆಲೆಸಿದ್ದು ಅರವಿದೂರನು ಸ್ಥೂಲ ವಿಷಯಗಳ ಉಂಡು ಉಣಿಪ ನಿತ್ಯ ಅರಿಯದಲೆ ತಾನುಂಬೆನೆಂಬವ ನಿರಯಗಳನುಂಬವ ಉಂಬುವನು ನಿಶ್ಚಯ ಮರಳಿ ಮರಳಿ ಭವಾಟೆಗೆ ಸಂಚರಿಸಿ ಬಳಲುವನು. ಸ್ವರಮಣ, ಇವನಿಗೆ ಸಂತೋಷ ಪಡ್ಲಿಕ್ಕೆ ಬೇರೆ ಯಾರು ಬೇಕಾಗಿಲ್ಲ. ಭಗವಂತನಿಗೆ ನಮಗೆಲ್ಲ ಸಂತೋಷ ಪಡ್ಲಿಕ್ಕೆ, ಸುಖ ಪಡ್ಲಿಕ್ಕೆ ಬೇರೆ ಬೇರೆ ಉಪಕರಣಗಳು ಬೇಕು. ಅವನಿಗೇನು ಉಪಕರಣ ಬೇಕಾಗಿಲ್ಲ. ಸ್ವರಮಣ ಅವನು ಶಕ್ತಿಯಾದಿ ರೂಪದಲ್ಲಿ, ಶಕ್ತಿ ಮೊದಲಾದಂಥ ರೂಪಗಳಿಂದ ಆತ ವಾಸ ಮಾಡಿಕೊಂಡಿದ್ದಾನೆ. ಆ ಶಕ್ತಿ ಮೊದಲಾದ ರೂಪಗಳು ಅಂತಂದರೆ ಈ ತತ್ವನ್ಯಾಸದಲ್ಲಿ ಶಕ್ತ್ಯಾತ್ಮನೆ, ಪ್ರತಿಷ್ಠಾತ್ಮನೆ, ಸಂವಿಧಾತ್ಮನೆ ಅಂತ ಈ ಹೃದಯದಲ್ಲಿ ಮಾಲಾಕಾರವಾಗಿ, ನಮ್ಮ ಹೃದಯದಲ್ಲಿ ಮತ್ತು ಪ್ರತಿಮಾದ ಹೃದಯದಲ್ಲಿ ಮಾಲಾಕಾರವಾಗಿ ಹೇಳ್ತೇವಲ್ಲ, ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರವೃತ್ತಿ, ಕಲಾ, ವಿದ್ಯಾ, ಮತಿ, ನಿಯತಿ, ಮಾಯಾ ಮತ್ತು ಕಾಲ ಅಂತ ಹೀಗೆ ಅವೆಲ್ಲ ರೂಪಗಳು. ತಂತ್ರಸಾರದಲ್ಲಿ 3ನೇ ಅಧ್ಯಾಯದ ವಿಷಯ ಅದಲ್ಲ. ಹೀಗೆ ಶಕ್ತಿ ಮೊದಲಾದ ರೂಪಗಳಿಂದ ಅವನಿದ್ದು ಇಂದ್ರಿಯಾಭಿಮಾನಿಗಳಂತಹ ದೇವತೆಗಳಲ್ಲೂ ಇದ್ದಾನೆ. ಇದ್ದು ನಿತ್ಯ ಏನು ಈ ವಿಷಯ ಪದಾರ್ಥಗಳಿವೆಯಲ್ಲ, ರೂಪ, ರಸ, ಗಂಧ, ಸ್ಪರ್ಶ, ಇವನ್ನ ತಾನು ಮೊದಲು ಭೋಗ ಮಾಡ್ತಾನೆ. ಯಾಕಂದ್ರೆ ಬಿಂಬಕ್ರಿಯೆಯ ಏವ ಪ್ರತಿಬಿಂಬಸ್ಯ ಕ್ರಿಯಾ ಅಂತ ಮಾತು. ಬಿಂಬ ಅದು ಕೆಲಸ ಮಾಡಿದರೆ ಪ್ರತಿಬಿಂಬ ಕೆಲಸ ಮಾಡ್ತದೆ, ಇಲ್ಲದಿದ್ರೆ ಪ್ರತಿಬಿಂಬ ಹಾಗೆ ಕೂತಿರ್ತದೆ. ಅದ್ರ ಹತ್ರ ತಗೊಂಡೋಗಿ ಈ ವಿಷಯ ಪದಾರ್ಥಗಳನ್ನು ಹಿಡಿದ್ರು ಪ್ರತಿಬಿಂಬವಾದ ಜೀವಕ್ಕೆ ಉಣ್ಣೋ ಶಕ್ತಿ ಇಲ್ಲ. ಅದಕ್ಕೆ ತಾನು ಉಂಡಾಗಲೇ ಈ ಪರಮಾತ್ಮ ತಾನು ಉಂಡ್ರೆ ಈ ಜೀವನ ಉಣ್ತಾನೆ. ಇಷ್ಟನ್ನು ತಿಳ್ಕೊಂಡ್ರೆ ಸರಿ. ತಿಳ್ಕೊಳ್ಳದೆ ನಾನೇ ಉಣ್ತಿದ್ದೇನೆ,
ನಾನು ಗಳಿಸಿದೆ, ನಾನು ಉಂಡೆ ಅಂತ ಭ್ರಾಂತಿ ಪಟ್ಟರೆ ಅವನು ನಿಶ್ಚಯವಾಗಿ ನಿರಯಗಳನ್ನು ಉಂಬವನು. ಅವನು ನರಕನೇ ತಿಂದಂತೆ, ಪಾಪಗಳನ್ನೇ ತಿಂದಂತೆ ಆತ. ಭುಂಜತೆ ತೇ ತ್ವಗಂ ಪಾಪ ಏಪಚಂತ್ಯಾತ್ಮಕಾರಣಾತ್ ಅಂತ ಭಗವದ್ಗೀತಾ ಶ್ಲೋಕ ಒಂದು ನೆನಪಿಗೆ ಬರ್ತದೆ. ಆತ್ಮಕಾರಣಾತ್, ಪರಮಾತ್ಮ ಇದನ್ನೆಲ್ಲ ಕೊಟ್ಟದ್ದು ಆತನ ನಿವೇದನೆ ಮಾಡಬೇಕು ಅನ್ನೋ ಎಚ್ಚರ ಇಲ್ಲದೆ ನಾನೇ ತಿನ್ನಬೇಕು ಅಂತ ಭ್ರಾಂತಿ ಪಟ್ಟರೆ ಅವನು ಪಾಪವನ್ನೇ ತಿಂದಂತೆ, ನರಕಗಳನ್ನು ಉಂಬುವನು. ನಿಶ್ಚಯ ಮರಳಿ 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 ಸಂಸಾರಕ್ಕೆ ಬರ್ತಾನೆ ಮತ್ತು ಭವಾಟವೇ ಸಂಚಾರ ಮಾಡ್ತಾನೆ ಇರ್ತಾನೆ. ದೊಡ್ಡ ಅರಣ್ಯ ಅದು, ಕಾಡಿನ ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಮತ್ತೊಂದು ತುದಿಗೆ, ಇಲ್ಲಿಂದ ಹೀಗೆ ಸಂಚಾರ ಮಾಡ್ತಿರ್ತಾನೆ ಹೊರತು ಹೊರಗೆ ಬರ್ಲಿಕ್ಕೆ ಅವನಿಗೆ ದಾರಿ ತಿಳಿಯೋದಿಲ್ಲ. ಬಳಲುವನು. ಸುರುಚಿ ರುಚಿರ ಸುಗಂಧ ಶುಚಿ ಎಂದಿರುತಿಹನು ಷಡ್ರಸಗಳು 12 ರೂಪದಲ್ಲಿಪ್ಪ ಶ್ರೀಭೂ ದುರ್ಗೆಯರ ಸಹಿತ. ಸ್ವರಮಣನು 72,000 ಸಮೀರಣ ರೂಪದೊಳಗಿದ್ದು ಉರು ಪರಾಕ್ರಮ ಕರ್ತೃ ಎನಿಸುವ ನಾಡಿಯೊಳಗಿದ್ದು. ಈ ಪರಮಾತ್ಮ ಷಡ್ರಸಗಳು, 6 ರಸಗಳಿವೆಯಲ್ಲ, ನಾವು ಭೋಜನ ಪದಾರ್ಥಗಳಲ್ಲಿ ಸ್ವೀಕಾರ ಮಾಡುವಂತಹ 6 ರಸಗಳು, ಅಲ್ಲಿ ಅವನು ಈ ದುರ್ಗಾದಿಗಳ ಸಮೇತನಾಗಿದ್ದಾನೆ. ಶ್ರೀ ಭೂ ದುರ್ಗಾ, ಲಕ್ಷ್ಮೀದೇವಿಗೆ 3 ರೂಪ, ಶ್ರೀ ರೂಪ, ಭೂರೂಪ ಮತ್ತು ದುರ್ಗಾ ರೂಪ ಅಂತ. ಈ 3 ರೂಪ ಸಮೇತನಾಗಿ ಅಲ್ಲಿ ಆತ ವಾಸ ಮಾಡಿಕೊಂಡಿದ್ದಾನೆ. ಸುರುಚಿ, ರುಚಿರ, ಸುಗಂಧ, ಶುಚಿ. ರುಚಿ ಅಂತಂದ್ರೆ ಅದಕ್ಕೊಂದು ಟೇಸ್ಟ್ ಅಂತ ಏನು ಹೇಳ್ತೀವಿ ಅದು. ರುಚಿರ ಅಂದ್ರೆ ಬಹಳ ಸುಂದರವಾಗಿರ್ಬೇಕು, ನೋಡ್ಲಿಕ್ಕೂ ಸುಂದರವಾಗಿರ್ಬೇಕು ಆಹಾರ ಪದಾರ್ಥಗಳು. ನೋಡ್ಲಿಕ್ಕೆ ಕಣ್ಣಿಗೆ ಬಹಳ ಅಂದವಾಗಿ ಕಂಡ್ರೆ ಮುಂದೆ ಅದನ್ನು ತಿನ್ಲಿಕ್ಕೆ ಮನುಷ್ಯನಿಗೆ ಒಂದು ಆಸೆ ಬರ್ತದೆ. ಸುಗಂಧ, ಒಳ್ಳೆಯ ಸ್ಮೆಲ್ ಇರಬೇಕು ಅದಕ್ಕೆ. ಶುಚಿ ಮತ್ತು ಸ್ವಚ್ಛವೂ ಆಗಿರಬೇಕು. ಎಂದು ಇರುತಿಹನು ಷಡ್ರಸಗಳು 12 ರೂಪದಲ್ಲಿ ಇಪ್ಪ ಶ್ರೀಭೂ ದುರ್ಗೆಯರ ಸಹಿತ. ಸ್ವರಮಣ ಮತ್ತು ಸ್ವರಮಣನ ಅಂತ ಅವನು ಸ್ತೋತ್ರ ಮಾಡಿದ್ದಾರೆ. 72,000 ಸಮೀರಣ ರೂಪದೊಳಗಿದ್ದು, 72,000 ಈ ಮುಖ್ಯ ಪ್ರಾಣನ ರೂಪಗಳೇನಿವೆ ಆ ರೂಪಗಳೊಳಗೆ ಆತ ಇದ್ದು ಕರ್ತೃ ಎನಿಸುವ. ಇವನೇ ನಿಜವಾದ ಕರ್ತೃ, ಪರಮಾತ್ಮನೇ ಕರ್ತೃ. ಆತ ಕೆಲಸ ಮಾಡಿದರೆ ಉಳಿದವರು ಕೆಲಸ ಮಾಡ್ತಾರೆ ಹೊರತು ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಕರ್ತೃ ಎನಿಸುವ ನಾಡಿಗಳೊಳಗಿದ್ದು, 72,000 ನಾಡಿಗಳು ನಮಗೇನಿವೆ ಆ ನಾಡಿಗಳೊಳಗೆ ಆತ ಇದ್ದು ಹಾಗೆ ನಮ್ಮನ್ನು ಸಲಹುತ್ತಾನೆ. ಶ್ರೀಭೂ ದುರ್ಗಾ ರೂಪಗಳಿಂದ ಆತ ಕೂಡಿಕೊಂಡಿದ್ದು ಆ ಷಡ್ರಸಗಳಲ್ಲಿ ತಾನು ಅದನ್ನು ಭೋಜನ ಮಾಡಿ ಉಳಿದವರಿಗೂ ಕೂಡ ಭೋಜನ ಮಾಡಿಸಿ ಜೀವನನ್ನು ಸಲಹುತ್ತಾನೆ. ನಿನ್ನ ಸರ್ವತ್ರದಲ್ಲಿ ನೆನೆವವ ಅನ್ಯಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮಗಳೆನಿಸುವವು ಸಂದೇಹವೆನಿತಿಲ್ಲ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜ ಅಶ್ವಭೂಧನ ಧಾನ್ಯ ಮೊದಲಾದ ಅಖಿಲ ಧರ್ಮವ ಮಾಡಿ ಫಲವೇನು. ಪರಮಾತ್ಮನನ್ನ ನಿತ್ಯ ಧ್ಯಾನ ಮಾಡ್ತಿದ್ರು. ನಿತ್ಯ ಧ್ಯಾನ ಯಾರು ಮಾಡ್ತಿರ್ತಾನಲ್ಲ ಅವನು ಅನ್ಯಕರ್ಮವ ಮಾಡಿದರೂ ಸರಿ, ಯಾವುದಾದ್ರೊಂದು ಲೌಕಿಕ ದೃಷ್ಟಿಯಿಂದ ನಿಷಿದ್ಧ ಕರ್ಮ ಮಾಡಿಬಿಟ್ರೆ, ಅವನು ಜ್ಞಾನಿ ಆದವನು ಸಾಮಾನ್ಯವಾಗಿ ಅಂತ ನಿಷಿದ್ಧ ಕರ್ಮ ಮಾಡೋದಿಲ್ಲ. ಆದರೂ ಆ ಜ್ಞಾನಿ ಆದವನು ಮಾಡುವ ಕರ್ಮದ್ದು ಹಿನ್ನೆಲೆ ಗೊತ್ತಾಗೋದಿಲ್ಲ ಜನಸಾಮಾನ್ಯರಿಗೆ. ಅದಕ್ಕಾಗಿ ನಿನ್ನ ಸರ್ವತ್ರದಲ್ಲಿ ನೆನೆವವ, ಯಾವಾಗಲೂ ಮನಸ್ಸಿನಲ್ಲಿ ನಿನ್ನದೇ ಸ್ಮರಣೆ ಮಾಡ್ತಿರ್ತಾನೆ. ಅನ್ಯ ಕರ್ಮವು ಮಾಡಿದರೂ ಸರಿ, ಬೇರೆ ಯಾವುದೋ ಕರ್ಮ ಮಾಡಿದರೂ ಕೂಡ ಅದು ಅದರ ಫಲ ಪುಣ್ಯಕರ್ಮ ಅಂತ ಆಗಿಬಿಡ್ತದೆ. ಅದರಿಂದ ಸತ್ಪರಿಣಾಮ ಆಗ್ತದೆ. ಸಂದೇಹವಿನಿತಿಲ್ಲ, ಅದ್ರ ಬಗ್ಗೆ ಯಾವುದೇ ಸಂದೇಹವಿಲ್ಲ. ಆದರೆ ದೈಹಿಕವಾಗಿ ಯಾವತ್ತೂ ಶಾಸ್ತ್ರದಲ್ಲಿ ಹೇಳಿರುವಂಥ ಕೆಲಸಗಳನ್ನೇ ಮಾಡ್ತಿರ್ತಾನೆ. ಮನಸ್ಸಿನಲ್ಲಿ ಮಾತ್ರ ಪರಮಾತ್ಮನ ಸ್ಮರಣೆ ಇಲ್ಲದೆ ಹೋದರೆ ಅದೆಲ್ಲ ವ್ಯರ್ಥ. ಸ್ನಾನ ಜಪ ಹೋಮ ಮತ್ತೆ ಈ ಎಲ್ಲ ದಾನ ಇತ್ಯಾದಿಗಳನ್ನು ಮಾಡ್ತಾನೆ. ಅನ್ನದಾನ, ವಸ್ತುದಾನ, ಗಜದಾನ, ಅಶ್ವದಾನ, ಭೂದಾನ, ಧನದಾನ, ಧಾನ್ಯದಾನ, ಇದನ್ನೆಲ್ಲವನ್ನೂ ಮಾಡ್ತಾನೆ. ಶಾಸ್ತ್ರದಲ್ಲಿ ಹೇಳಿದಂತೆ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ದೈಹಿಕವಾಗಿ ನೋಡಿದರೆ ಮಹಾಧಾರ್ಮಿಕ ಅಂತ ಕಾಣಿಸ್ತಾನೆ ಬಾಹ್ಯ ನೋಟಕ್ಕೆ. ಆದರೆ ನಿನ್ನ ಸ್ಮರಿಸದೆ ಒಳಗೆ ಪರಮಾತ್ಮನ ಧ್ಯಾನವಿಲ್ಲ ಅಂಥವನು ಧರ್ಮವು ಮಾಡಿ ಫಲವೇನು. ಆತ ಯಾವುದೇ ಧರ್ಮವನ್ನು ಮಾಡಿದರೂ ಕೂಡ ಅದರಿಂದ ಯಾವುದೇ ಫಲ ಇಲ್ಲ. ವರಾಹ ಪುರಾಣದಲ್ಲಿ ಆಗೊಂದು ಮಾತಿದೆ,
ರಾಷ್ಟ್ರಕ್ಷೋಭೆ ನೃಪಕ್ಷೋಭೆ ರೋಗಾರ್ಥೇ ಚ ಮಹಾಪದಿ ಸಂಧ್ಯಾವಂದನ ವಿಚ್ಛಿದ್ದಿ ಸೂತಕೇಪಿ ನದೋಷಕೃತ. ಈ ರಾಷ್ಟ್ರ ದೊಡ್ಡ ಕ್ಷೋಭೆ ಏನಾದ್ರು ಬಂದಾಗ, ವಿಪ್ಲವ ಆದಾಗ, ಸ್ವಲ್ಪ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿ, ಮುಡಿ ಮೈಲಿ ಇತ್ಯಾದಿಗಳಿಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೃಪಕ್ಷೋಭೆ, ರಾಜಕೀಯ ಕ್ಷೋಭೆ ಆದಾಗ, ರೋಗಾರ್ಥೆ, ತನಗೇ ಮಾಡಲಿಕ್ಕೆ ಅಶಕ್ತಿ ಆದಾಗ, ಮಹಾ ಆಪದಿ, ದೊಡ್ಡ ಆಪತ್ತು ಬಂದಾಗ, ಸಂಧ್ಯಾವಂದನ ವಿಚ್ಛಿತ್ತಿ, ಅದಕ್ಕೆಂದ್ರೆ ವಿಚ್ಛೇದ ಬಂದರೆ, ಸಂಧ್ಯಾವಂದನ ಅಂದರೆ ಬರೀ ಅದೊಂದೇ ಅಲ್ಲ, ಉಳಿದ ಧರ್ಮ ಕಾರ್ಯಗಳು ಕೂಡ ಅದು ದೋಷಕಾರಕ ಅಲ್ಲ. ಮತ್ತೆ ಮತ್ಕಥಾ ಶ್ರವಣೇ ಸಕ್ತಃ ಮತ್ಕಥಾ ಪಾಠನೆ ತಥಾ ಮಮಧ್ಯಾನ ರಥೋ ಯಸ್ತು ಕಥಂಚಿತ್ ಕರ್ಮಲೋಪವಾನ್ ನ ದೋಷಸ್ಯ ತತ್ರಾಪಿ ಪ್ರಾಯಶ್ಚಿತ್ತಂ ನ ತಸ್ಯ ಚ. ಸಾಯಂಕಾಲದ ಹೊತ್ತಿಗೆ ಸರಿಯಾಗಿ ಸಂಧ್ಯಾವಂದನೆ ಮಾಡಬೇಕಾಗಿತ್ತು, ಬೆಳಗ್ಗೆ ಸೂರ್ಯ ಮೂಡೋದ್ರೊಳಗೆ ಸಂಧ್ಯಾವಂದನೆ ಮಾಡಬೇಕಾಗಿತ್ತು. ಆದರೆ ಯಾವುದೋ ಕಾರಣಕ್ಕಾಗಿ ಆತ ಅನ್ಯಕರ್ಮ ಮಾಡ್ತಿರ್ಲಿಲ್ಲ, ಆದರೆ ಪರಮಾತ್ಮನ ಕಾರ್ಯಗಳನ್ನೇ ಮಾಡ್ತಿದ್ದ. ಮತ್ಕಥಾ ಶ್ರವಣ ಮಾಡ್ತಿದ್ದ, ಭಗವಂತನ ಕಥೆ ಶ್ರವಣ ಮಾಡ್ತಿದ್ದ, ಅಥವಾ ಯಾವುದೋ ಓದುವುದರಲ್ಲಿ ಭಗವಂತನ ಶಾಸ್ತ್ರಗಳನ್ನು ಓದುವುದರಲ್ಲಿ ಮಗ್ನನಾಗಿದ್ದ. ಅಂಥ ಕಾರ್ಯಗಳಲ್ಲಿ, ಪುಣ್ಯ ಕಾರ್ಯಗಳಲ್ಲಿ ಮಗ್ನನಾಗಿ ಆ ಕಾಲಕ್ಕೆ ಮಾಡಬೇಕಾದಂಥ ಸಂಧ್ಯಾವಂತಗಳನ್ನು ಮಾಡೋದ್ರಲ್ಲಿ ಒಂದು ವೇಳೆ ತಪ್ಪಿದರೆ ಅದು ಹೆಚ್ಚು ದೋಷಕಾರಕ ಅಲ್ಲ. ಪ್ರಾಯಶ್ಚಿತ್ತಂ ನತಸ್ಯ ಚ. ಹಾಗಂತೇಳಿ ಉದ್ದೇಶಪೂರ್ವಕವಾಗಿ ಅದನ್ನು ತಪ್ಪಿಸಬಾರದು. ಆಯಾ ಕಾಲದಲ್ಲಿ ಮಾಡಬೇಕಾದ ಕೆಲಸಗಳನ್ನು ಒಂದು ವೇಳೆ ಮೈ ಮರೆತಿದ್ರೆ, ಕಥೆಗಳನ್ನು ಶ್ರವಣ ಮಾಡೋದ್ರಲ್ಲಿ, ಪ್ರವಚನ ಮಾಡೋದ್ರಲ್ಲಿ ಇತ್ಯಾದ್ರಲ್ಲಿ ಆತ ಮೈ ಮರೆತಿದ್ರೆ ಅದು ಆತನಿಗೆ ದೋಷ ಅಲ್ಲ ಅಂತ ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಇಷ್ಟ ಭೋಗ್ಯ ಪದಾರ್ಥದಳು ಶಿಪಿವಿಷ್ಟ ನಾಮದಿ ಸರ್ವಜೀವರ ತುಷ್ಟಿಪಡಿಸುವ ದಿನ ದಿನದಿ ಸಂತುಷ್ಟ ತಾನಾಗಿ ಕೋಷ್ಠದಳು ನೆಲೆಸಿದ್ದು ರಸಮಯ ಪುಷ್ಟಿಯೈದಿಸುತ್ತ ಇಂದ್ರಿಯಗಳು ಪ್ರೇಷ್ಠನಾಗಿದ್ದು ಎಲ್ಲ ವಿಷಯಗಳುಂಬ ತಿಳಿಸದರೆ. ಈ ಇಷ್ಟವಾದಂತಹ ಭೋಗ್ಯ ಪದಾರ್ಥಗಳಿದೆಯಲ್ಲ, ಜೀವ ಈ ಮನುಷ್ಯ ಅನುಭವಿಸುವಂಥ ನಾನಾ ಥರದ ಪದಾರ್ಥಗಳು, ಅವುಗಳೊಳಗೆ ಈತ ಶಿಪಿವಿಷ್ಟ ಅನ್ನುವ ಹೆಸರಿನಿಂದ ಇದ್ದಾನೆ. ಶಿಪಿವಿಷ್ಟ ಪ್ರಕಾಶನ ಅಂತ ವಿಷ್ಣು ಸಹಸ್ರನಾಮ. ಆ ಶಿಪಿವಿಷ್ಟ ಅನ್ನೋ ಹೆಸರಿನಿಂದ ಅಲ್ಲಿದ್ದು ಆ ಪದಾರ್ಥಗಳನ್ನು ಆ ಜೀವರಿಗೆ ಉಣಿಸಿ ಸಂತೋಷ ಕೊಡ್ತಾನೆ ಅವರಿಗೆ. ಶಿಪಿವಿಷ್ಟ ನಾಮದಿ ಸರ್ವಜೀವರ ತುಷ್ಟಿಪಡಿಸುವ ದಿನ ದಿನದಿ ಸಂತುಷ್ಟ ತಾನಾಗಿ, ಅವನಿಗೆ ಸಂತೋಷ ಆಗಿದ್ದರಿಂದ ಇವನಿಗೂ ಸಂತೋಷ. ಅದಕ್ಕಾಗಿ ನಾವು ಊಟ ಆದಮೇಲೆ ತೃಪ್ತಿ ಆಗ್ತದಲ್ಲ, ತೃಪ್ತಿ ಆದಾಗ ನಮಗೆ ತೃಪ್ತಿ ಆಗಿದ್ದು ಯಾರಿಂದ ಅಂದರೆ ಪರಮಾತ್ಮನಿಂದಲೇ ತೃಪ್ತಿ ಆಯಿತು ಅಂತ ತಿಳ್ಕೊಂಡು ಅನ್ನದಾತ ಸುಖೀ ಭವ ಅಂತ ಅನ್ಬೇಕು. ನೀನು ತೃಪ್ತಿ ಆಗಿದ್ದರಿಂದ ನನಗೆ ತೃಪ್ತಿ ಆಯಿತು ಅಂತ ಅವನನ್ನು ನೆನಪು ಮಾಡ್ಕೊಳ್ಬೇಕು. ಅದು ಈ ಮಹಾಭಾರತದಲ್ಲಿ ಬರ್ತದಲ್ಲ, ಪಾಂಡವರನ್ನು ಪರೀಕ್ಷೆ ಮಾಡಲಿಕ್ಕೆ ದೂರ್ವಾಸರು ಬಂದಿದ್ದರು. ದ್ರೌಪದಿ ಅಷ್ಟೊತ್ತಿಗೆ ಅಡುಗೆ ಮಾಡಿ ಆ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಬಿಟ್ಟಿದ್ಲು. ಆಗ ಪರಮಾತ್ಮ ದೂರ್ವಾಸರು ಬಂದರು. ದೂರ್ವಾಸರು ಬಂದಾಗ ಇವಳು ಕೃಷ್ಣನನ್ನು ನೆನಪು ಮಾಡ್ಕೊಂಡ್ಳು. ದೂರ್ವಾಸರು ಬಂದಿದ್ದಾರೆ ಸಶಿಷ್ಯರಾಗಿ, ದುರ್ಯೋಧನ ಸಂಚದು, ಹೋಗ್ರಿ ಅಲ್ಲಿ ಊಟ ಆದ್ಮೇಲೆ ಹೋಗ್ರಿ ಅಂತ ಬೇಕಂತ ತಡ ಮಾಡಿ ಕಳಿಸಿದ್ದದ್ದು ಈ ದುಶ್ಯಾಸನ. ದುರ್ಯೋಧನ ಏನು ಮಾಡಬೇಕು ಅಂತ ಆಕೆ ಆಲೋಚನೆ ಮಾಡಿ ಪರಮಾತ್ಮ ನೆನಪು ಮಾಡ್ಕೊಂಡ್ಲು. ಆ ಅಕ್ಷಯ ಪಾತ್ರೆಯಿಂದ ಒಂದು ಅಗಳನ್ನು ಆತ ತಿಂದ. ಅದು ವಾಸ್ತವಿಕವಾಗಿ ಮಹಾಭಾರತದಲ್ಲಿ ಇದೆಯೋ ಅಥವಾ ಎಲ್ಲೋ ಜನಜನಿತವಾದ ಕಥೆಯನ್ನು ನನಗೂ ನೆನಪಿಲ್ಲ. ಮಹಾಭಾರತ ಹೇಳುವಾಗ ತಾನೇ ಸ್ಪಷ್ಟ ಆಗ್ತದೆ ಮುಂದೆ ಯಾವ ಪಾಠದಲ್ಲಿದೆ, ಯಾವ ಪಾಠದಲ್ಲಿಲ್ಲ. ಒಂದು ಯಾವುದೋ ಅಗಳು ಉಳಿದಿತ್ತು, ಅದನ್ನೇ ತಿಂದು ಜಗತ್ತೆಲ್ಲವೂ ತೃಪ್ತ ಆಗಲಿ ಎಂದು ಆತ ತೇಗಿದ. ಆಗ ಈ ದೂರ್ವಾಸರಿಗೂ ಕೂಡ ತೃಪ್ತಿ ಬಂದು ಆಮೇಲೆ ಈ ಯುಧಿಷ್ಠಿರ ಅಡಿಗೆಯನ್ನು ಮಾಡಿಸಿದ ಕಷ್ಟಪಟ್ಟು. ಆದರೂ ಅವ್ರಿಗೆ ಅಡುಗೆಯನ್ನು ತಿನ್ನುವ ತ್ರಾಣವೇ ಇಲ್ಲದಂತಾಯಿತು ಅವ್ರ ಶಿಷ್ಯರಿಗೂ ಅಂತ ಕಥೆ ಓದ್ತೇವೆ. ಹೀಗೆ ಪರಮಾತ್ಮ ತೃಪ್ತ ಆದರೆ ಜಗತ್ತು ತೃಪ್ತನೇ. ಕೋಷ್ಠದೊಳು ನೆಲೆಸಿದ್ದು, ಹೊಟ್ಟೆಯೊಳಗೆ ಆತ ನೆಲೆಸಿರ್ತಾನೆ. ಉದರದೊಳಗೆ ನೆಲೆಸಿದ್ದು ರಸಮಯ, ಈ ಎಲ್ಲ ಪದಾರ್ಥಗಳ ರಸ ಏನಿದೆಯಲ್ಲ ಆ ರಸವೇ ಪರಮಾತ್ಮ. ಪುಷ್ಟಿಯೈದಿಸುತ್ತ, ಈ ಶರೀರಕ್ಕೆ ಇಂದ್ರಿಯಗಳಿಗೆ ಪುಷ್ಟಿ ಶಕ್ತಿ ಸಾಮರ್ಥ್ಯ ಬರೋದೇ ಅವನಿಂದ. ಇಂದ್ರಿಯಗಳು ಪ್ರೇಷ್ಠನಾಗಿದ್ದು ಎಲ್ಲ ಇಂದ್ರಿಯಗಳಲ್ಲಿಯೂ ಕೂಡ ಆತನೇ ಒಳಗಿದ್ದು ಇಂದ್ರಿಯಗಳಿಗೆ ಶಕ್ತಿ ಕೊಟ್ಟು ವಿಷಯಗಳು ಎಲ್ಲನೂ ತಿಂತಾನೆ ತಿಳಿಸದಲೆ. ಆದರೆ ಆತ ಮಾಡಿದ್ದು ಮಾತ್ರ ಉಳಿದವರಿಗೆ ಗೊತ್ತೇ ಆಗೋದಿಲ್ಲ. ಕಾರಕಾಹ್ವಯ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು ಕರ್ಮೇಂದ್ರಿಯಾಧಿಪರೊಳಗೆ ನೆಲೆಸಿದ್ದು. ಮೂರು ಗುಣಮಯ ದ್ರವ್ಯಗ ತದಾಕಾರ ತನ್ನಾಮದಲ್ಲಿ ಕರೆಸುವ
ತೋರಿಕೊಳ್ಳದೆ ಜನರ ಮೋಹಿಪ ಮೋಹಕಲ್ಪಕನು. ಅವನಿಗೆ ಕಾರಕ ಅಂತ ಹೆಸರು ಪರಮಾತ್ಮನಿಗೆ. ಎಲ್ಲ ಕೆಲಸಗಳನ್ನು ಮಾಡುವವನಂತ ಅವನೇ ಕಾರಕಾಫಯ. ಅವನು ಜ್ಞಾನ ಕರ್ಮಗಳ ಪ್ರೇರಕ. ಜೀವನಿಗೆ ಬರುವಂತಹ ಜ್ಞಾನ ಮತ್ತು ಆತ ಮಾಡುವಂಥ ಕೆಲಸಗಳು ಅದಕ್ಕೆಲ್ಲದಕ್ಕೂ ಆತನೇ ಪ್ರೇರಕ. ತಾನೇ ಪ್ರೇರಕನಾಗಿದ್ದು ಕ್ರಿಯೆಗಳ ತೋರುವನು. ಆ ಕ್ರಿಯೆಗಳನ್ನು ಈ ಜೀವನಲ್ಲಿ ಮಾಡಿಸ್ತಾನೆ. ಕರ್ಮೇಂದ್ರಿಯಾಧಿಪರೊಳಗೆ ನೆಲೆಸಿದ್ದು. ಕರ್ಮೇಂದ್ರಿಯ 5 ಕರ್ಮೇಂದ್ರಿಯಗಳಿಲ್ಲ, ಕೈ ಕಾಲು ಇತ್ಯಾದಿಗಳು. ಅದರ ಅಭಿಮಾನಿ ದೇವತೆಗಳಿದ್ದಾರಲ್ಲ, ಅವರು ಒಳಗಿದ್ದು ಆ ಕ್ರಿಯೆಗಳನ್ನು ಮಾಡಿಸ್ತಾನೆ. 3 ಗುಣಮಯ ದ್ರವ್ಯ, ಸತ್ವ ರಜಸ್ ತಮಸ್ಸು ಅನ್ನುವಂಥ 3 ಗುಣಗಳಿಂದ ಹುಟ್ಟಿದಂತಹ ಈ ಜಗತ್ತೇನಿದೆ, ಆ ಜಗತ್ತಿನಲ್ಲಿ ಹುಟ್ಟಿರುವಂಥ ನಾನಾ ಪದಾರ್ಥಗಳೇನಿವೆ, ಈ ಜಗತ್ತಿನಲ್ಲಿ ದೊರೆಯುವಂಥ ನಾನಾ ಪದಾರ್ಥಗಳು, ಅದರೊಳಗೆ ಅವನಿದ್ದಾನೆ. ಅವನು ಹೇಗಿದ್ದಾನೆ ಅಂತಂದ್ರೆ, ಗಡಿಗೆ ಅಂತ ಕರಿತೇವೆ. ಗಡಿಗೆಗೊಂದು ಆಕಾರ ಇದೆ, ಒಂದು ವಿಶಿಷ್ಟವಾದಂಥ ಆಕಾರ. ಮೇಲೆ ಸ್ವಲ್ಪ ಕಿರಿದಾಗಿರ್ತದೆ, ಕೆಳಗೆ ದೊಡ್ಡ ಹೊಟ್ಟೆ ಇದ್ದಂತಿರ್ತದೆ, ತಂಬಿಗೆಗೆ ಮತ್ತೊಂದು ಆಕಾರ, ಚಮಚಕ್ಕೆ ಮತ್ತೊಂದು ಆಕಾರ. ಅವಕ್ಕೆಲ್ಲದಕ್ಕೂ ಅಂಥಂಥ ಆಕಾರ ಬಂದಿದ್ದು ಯಾಕೆ ಅಂತಂದ್ರೆ, ಪರಮಾತ್ಮ ಒಳಗೆ ಅಂತಂಥ ಆಕಾರದಿಂದ ಇದ್ದಾನೆ. ಅವನು ಒಳಗಿದ್ದು ಅವುಗಳಿಗೆ ಆ ಆಕಾರ ಕೊಟ್ಟಿದ್ದರಿಂದ ಅದಕ್ಕೆ ಆ ಹೆಸರು. ಅದನ್ನು ಶಾಸ್ತ್ರದಲ್ಲಿ ಕೆಲವರು ಜ್ಞಾನಿಗಳು ವರ್ಣನೆ ಮಾಡ್ತಿರ್ತಾರೆ. ಈ ಪ್ರತಿಯೊಂದರಲ್ಲೂ ಕೂಡ ಅದರ ತಿರುಳೇ ಮುಖ್ಯ ಅಂತ. ನಾವು ಎದುರಿಗೊಂದು ತೆಂಗಿನಕಾಯಿ ತಂದಿಟ್ಬಿಟ್ರೆ ಅದನ್ನು ಏನಿದೆ ಅಂತ ಕೇಳಿದ್ರೆ ತೆಂಗಿನಕಾಯಿ ಅಂತಂತೇವೆ. ಆಮೇಲೆ ಅದ್ರ ಮೇಲಿನ ಸಿಪ್ಪೆ ಎಲ್ಲ ಸುಲಿದ್ರೆ ಅದನ್ನು ತೆಂಗಿನಕಾಯಿ ಅಂತಂತೇವೆ. ಆಮೇಲೆ ಅದನ್ನು ಒಡೆದು ಅದರ ಒಳಗಿನ ಹೂರ್ಣ ಇರ್ತದಲ್ಲ, ಅದನ್ನು ತೆಗೆದಿಟ್ಟರೆ ಅದನ್ನು ತೆಂಗಿನಕಾಯಿ ಅಂತಂತೇವೆ. ಇಷ್ಟೆಲ್ಲ ಆದಮೇಲೆ ಆ ಹೂರ್ಣವನ್ನು ಬದಿಗಿಟ್ಟು ಈ ಸಿಪ್ಪೆಯನ್ನು ಕೇಳಿದ್ರೆ ಇದೇನು ಅಂತ ಕೇಳಿದ್ರೆ ಅವಾಗ ಅದನ್ನ ಯಾರು ತೆಂಗಿನಕಾಯಿ ಅಂತ ಅನ್ನೋದಿಲ್ಲ. ಮೇಲಿನ ಚಿಪ್ಪಿಗೆ ಬಿರುಸಾದಂಥ ತಿಪ್ಪಿರ್ತದಲ್ಲ, ಚಿಪ್ಪಿಗೂ ಯಾರು ತೆಂಗಿನಕಾಯಿ ಅಂತ ಅನ್ನೋದಿಲ್ಲ. ಮೊದಲು ಅಂತಿದ್ರು, ಒಡೆಯೋಕ್ಕಿಂತ ಮೊದಲು, ಸೀಳೋದಕ್ಕಿಂತ ಮೊದಲು, ಅದನ್ನು ಹರಿಯೋದಕ್ಕಿಂತ ಮೊದಲು ಅಂತಿದ್ರು ತೆಂಗಿನಕಾಯಿ ಅಂತ. ಯಾಕೆ ಅಂತಿದ್ರು ಅಂತಂದ್ರೆ, ಒಳಗೆ ತಿರುಳಿತ್ತಾದ್ರಿಂದ ಅಂತಿದ್ರು. ತಿರುಳು ಹೊರಗೆ ಬಂದು ಆ ಕಡೆ ದೂರ ಇದೆ, ಅದು ಒಳಗೆ ಗೃಹದ ಒಳಗೆ ಹೋಯ್ತು. ಈ ಕಡೆ ಕಸದ ಬುಟ್ಟಿಯೊಳಗೆ ಆ ತಿರುಳು, ಹೊರಗಿನ ಚಿಪ್ಪು ಮತ್ತು ಅದ್ರ ಸಿಪ್ಪೆ ಎಲ್ಲ ಬಿದ್ದಾಗ ಅದನ್ನ ಯಾರು ತೆಂಗಿನಕಾಯಿ ಅಂತ ಅನ್ನೋದಿಲ್ಲ. ಕೊಟ್ಟರೆ ಒಳಗಿಂದ ಕೊಟ್ಟರೆ ಗರ್ಭಗುಡಿ ಗುಡಿ ಒಳಗಿದ್ದು ಪ್ರಸಾದ ರೂಪವಾಗಿ, ಸಿಪ್ಪೆ ಬೇಡ ಅಂತಲೇ ಅಂತಾರೆ. ಯಾಕಂದ್ರೆ ತಿರುಳಿನ ಕಡೆ ಗಮನ ಎಲ್ಲಾರ್ದು. ಅದಕ್ಕಾಗಿ ಈ ಜಗತ್ತನ್ನ ಘಟ ಅಂತಂತಾರೆ, ಮತ್ತೊಂದನ್ನು ಪಟ ಅಂತಾರೆ. ಯಾಕಂತಾರೆ ಅಂದ್ರೆ, ಒಳಗೆ ಆ ಘಟದ ಆಕಾರದಿಂದ, ಗಡಿಗೆ ಆಕಾರದಿಂದ, ಬಟ್ಟೆ ಆಕಾರದಿಂದ, ಮನೆ ಆಕಾರದಿಂದ ಅವನು ಒಳಗಿದ್ದಾನೆ ಅನ್ನೋರಿಗೆ ಗೊತ್ತಿಲ್ಲ ಅಷ್ಟೇ. ಒಳಗಿದ್ದಾನೆ ಅಂತ ಆಯಾ ಆಕಾರ ಬಂತು, ಆಯಾ ಹೆಸರು ಬಂತು. ಅದಕ್ಕೆ ಅವನಿಗೆ ವಸ್ತು ಅಂತ ಹೆಸರು ಕರೀತಾರೆ. ಅವನು ಪರಮಾತ್ಮನಿಗೆ ವಾಸನಾದ್ ವಾಸುದೇವೋಸಿ. ವಾಸುದೇವ ಅಂತಂದ್ರೆ ಎಲ್ಲಾ ಕಡೆ ವಾಸ ಮಾಡ್ಕೊಂಡಿದ್ರಿಂದ ಸರ್ವಭೂತ ನಿವಾಸೋಸಿ. ಅದಕ್ಕಾಗಿ ಅವನನ್ನು ಹಾಗೆ ಕರೀತಾರೆ. 3 ಗುಣಮಯ ದ್ರವ್ಯಗಳ ತದಾಕಾರ ತನ್ನಾಮದಲ್ಲಿ, ಅದೇ ಆಕಾರ ಅದೇ ಹೆಸರು ಅವನಿಗೆ. ಕರೆಸುವ ತೋರಿಕೊಳ್ಳದೆ, ಅದು ಮಾತ್ರ ಗೊತ್ತೇ ಆಗೋದಿಲ್ಲ. ಮಾತ್ರ ತಿರುಳು ಹೊರಗೆ ಕಾಣಿಸೋದಿಲ್ಲ ಯಾವತ್ತು ಸುಲಭವಾಗಿ. ಜನರ ಮೋಹಿಪ, ಅವನು ಜನರನ್ನು ಮೋಹಿಸ್ತಾನೆ. ಮೋಹ ಕಲ್ಪಕನು, ಯಾಕಂದ್ರೆ ಅವನ ಕೆಲಸವೇ ಜನರನ್ನು ಮೋಹಪಡಿಸೋದು. ಘಟಾಕಾರಂ ಭವತ್ಯೇವ ಘಟಸ್ಥಂ ಸಲಿಲಂ ಯಥಾ ತತ್ತದಾಕಾರವಾನ್ ವಿಷ್ಣುಸ್ತಸ್ತದ್ವಿಷ್ಣುಸು ಸಂಸ್ಥಿತ. ಆಯಾ ವಸ್ತುಗಳಲ್ಲಿ ಆಯಾ ರೂಪದಿಂದನೇ ಇದ್ದಾನೆ. ತನ್ಮೂಢ ನೈವ ಜಾನಂತಿ, ಮೂರ್ಖರಿಗೆ ಅದು ಗೊತ್ತಾಗೋದೇ ಇಲ್ಲ. ಯಾಕೆಂದ್ರೆ ಮಾಯಾ ಮೂಷಿತ ಚೇತಸಃ, ಮಾಯೆ ಇವ್ರ ವಿವೇಕವನ್ನೆಲ್ಲ ಕದ್ದು ಬಿಟ್ಟಿದೆ ಅಂತ ಹೀಗೆ ಭಾಗವತದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ದ್ರವ್ಯ ನೆನೆಸುವ ಭೂತ ಮಾತ್ರದೊಳು ಅವ್ಯಯನು ಕರ್ಮೇಂದ್ರಿಯಗಳು ಭವ್ಯ ಸಕ್ರಿಯ ನೆನಪ ಜ್ಞಾನೇಂದ್ರಿಯಗಳೊಳಗಿದ್ದು ಸ್ತವ್ಯಕಾರಕ ನೆನೆಸಿ ಸುಖಮಯ ಸೇವ್ಯ ಸೇವಕ ನೆನೆಸಿ ಜಗದೊಳು ಹವ್ಯವಾಹನ ಅರಳಿಯೊಳಗಿದ್ದಂತೆ ಇರುತ್ತಿಪ್ಪ. ಇವನು ಅವ್ಯಯ, ನಾಶರಹಿತನ ಅಂತ ಭಗವಂತ. ಅವನು ಭೂತ ಮಾತ್ರದೊಳಗೆ, ಪಂಚಮಹಾಭೂತಗಳಲ್ಲಿ ಮತ್ತು ಆ ಪಂಚಮಹಾಭೂತಗಳ ಗುಣಗಳಿವೆ ಅಲ್ಲ, ರೂಪ ರಸ ಗಂಧ ಸ್ಪರ್ಶ ಶಬ್ದ ಅಂತ, ಅವುಗಳಲ್ಲೂ ಇದ್ದಾನೆ. ಇದ್ದು ಅವನೇನು ಅನ್ಸ್ಕೋತಾನೆ, ದ್ರವ್ಯ ಅಂತ ಅನ್ಸ್ಕೋತಾನೆ. ದ್ರವ್ಯ ಅಂತ ಹೆಸರೇನಿದೆ, ನಾವು ಪದಾರ್ಥಗಳಿಗೆ, ಮೆಟೀರಿಯಲ್ ವಸ್ತುಗಳಿಗೆಲ್ಲ ದ್ರವ್ಯ ಅಂತಂತಿರ್ತೇವೆ. ಅದಷ್ಟೇ ದ್ರವ್ಯ ಅಲ್ಲ, ಒಳಗಿರುವಂಥ ಪರಮಾತ್ಮನೇ ಮುಖ್ಯ ದ್ರವ್ಯ. ಮತ್ತು ಕರ್ಮೇಂದ್ರಿಯಗಳು 5 ಕರ್ಮೇಂದ್ರಿಯಗಳಲ್ಲಿ ಭವ್ಯ ಸತ್ಕ್ರಿಯ ಅಂತ ಅನ್ಸ್ಕೋತಾನೆ. ಭೂತ ಭವ್ಯ ಭೂತ್ಪ್ರಭು
ಮತ್ತು ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಭವ್ಯ ಅಂತಲೇ ಹೆಸರಿದೆ ಪರಮಾತ್ಮನಿಗೆ. ಭವ್ಯ ಸತ್ಕ್ರಿಯ, ಎಲ್ಲ ಕ್ರಿಯೆಗಳನ್ನು ಮಾಡಿಸುವನಾದ್ರಿಂದ ಸತ್ಕ್ರಿಯ ಅಂತ ಕರೆಸ್ಕೋತಾನೆ. ಜ್ಞಾನೇಂದ್ರಿಯಗಳ ಒಳಗಿರ್ತಾನೆ, ಆ ಮೂಲಕವಾಗಿ ಸ್ತವ್ಯಕಾರಕ, ಒಂದು ಸ್ತುತಿಯನ್ನು ಮಾಡಿಸ್ಕೊಳ್ಳುವವನು, ಸ್ತುತಿಯನ್ನು ಮಾಡಿಸುವವನು. ಜೀವರ ಮೂಲಕ ಸ್ತೋತ್ರ ಅವಳೊಳಗಿದ್ದು ತಾನೇ ಸ್ತೋತ್ರ ಮಾಡ್ತಾನೆ ಮತ್ತು ತಾನೇ ಸ್ತೋತ್ರ ಮಾಡಿಸ್ಕೋತಾನೆ. ಇವನು ತಾನೇ ಸೇವ್ಯ ಅನಿಸ್ಕೊಂಡಿದ್ದಾನೆ ಮತ್ತು ತಾನೇ ಸೇವಕ ಅಂತ ಅನಿಸ್ಕೊಂಡಿದ್ದಾನೆ. ಯಾಕಂದ್ರೆ ಒಳಗಿದ್ದ ಅವನು ಸೇವೆ ಮಾಡಿದ್ರೇ ಜೀವರು ಏನಾದರೂ ಕೆಲಸ ಮಾಡಿದರೆ ಜೀವರು ಮಂಗಳಾರತಿ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ತಾರೆ. ಇಲ್ಲದಿದ್ರೆ ಇಲ್ಲ. ಆದ್ದರಿಂದ ಅವನೇ ಸೇವಕ ಮತ್ತು ಸೇವ್ಯನೂ ಅವನೇ. ಹೀಗೆ ಜಗತ್ತಿನೊಳಗೆ ಅಗ್ನಿಯು ಅರಣಿಯೊಳಗಿರುವಂತೆ ಇದ್ದಾನೆ. ಅಶ್ವತ್ಥದ ವೃಕ್ಷದಲ್ಲಿ ತುಣುಕುಗಳಲ್ಲಿ ಬೆಂಕಿ ಇದೆ, ಆದರೂ ಅದು ನೋಡಿದವ್ರಿಗೆ ಗೊತ್ತಾಗೋದಿಲ್ಲ. ಚೆನ್ನಾಗಿ ಘರ್ಷಣೆ ಮಾಡಿದ ತಿಕ್ಕಿದಾಗ ಮಾತ್ರ ಗೊತ್ತಾಗ್ತದೆ, ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ಹವ್ಯವಾಹನ ಅರಣಿಯೊಳಗಿಪ್ಪಂತೆ ಇರುತ್ತಿತ್ತ. ಮನವೇ ಮೊದಲಾದ ಇಂದ್ರಿಯಗಳೊಳಗೆ ಅನಿಲ ದೇವನು ಶುಚಿಯೆಂದೆನಿಸಿಕೊಂಡು ಅನವರತ ನೆಲೆಸಿಪ್ಪ ಶುಚಿಷದ್ಧೋತನೆನಿಸಿ ತನುವಿನೊಳಗಿಪ್ಪನು ಸದಾ ವಾಮನ ಋಷಿಕೇಶಾಖ್ಯ ರೂಪದಲ್ಲಿ ಅನುಭವಕ್ಕೆ ತಂದೀವ ವಿಷಯ ಸುಖವ ಜೀವರಿಗೆ. ಮನಸ್ಸು ಮೊದಲಾದ 11 ಇಂದ್ರಿಯಗಳಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಅವುಗಳಿಗೆ ಪ್ರೇರಕವಾದಂಥ ಮನಸ್ಸು, ಅವುಗಳೊಳಗೆ ಅನಿಲ ದೇವನು ಶುಚಿಯೆಂದೆನಿಸಿಕೊಂಡು ಇರುತ್ತಿಪ್ಪ. ಅನಿಲ ದೇವ ಅಂದರೆ ವಾಯುದೇವ. ಆತ ಶುಚಿ ಅಂತ ಕರೆಸ್ಕೊಂಡಿದ್ದಾನಂತೆ. ಶುಚಿ ಅಂದರೆ ಪವಿತ್ರ ಅಂತ ಅರ್ಥ, ಶುದ್ಧವಾದದ್ದು ಅಂತ ಅರ್ಥ. ಶುಚಿಯೆಂದೆನಿಸಿಕೊಂಡು ಅನವರತ ನೆಲೆಸಿಪ್ಪ. ಯಾವತ್ತೂ ಆ ಎಲ್ಲ ಇಂದ್ರಿಯಗಳಲ್ಲಿದ್ದಾನೆ. ಆ ಮೂಲಕವೇ ಆ ಇಂದ್ರಿಯಗಳು ಕೆಲಸ ಮಾಡ್ತವೆ. ಇಲ್ಲದೇ ಇದ್ರೆ ಅವಕ್ಕೇನು ಕೆಲಸ ಮಾಡುವ ಶಕ್ತಿಯೂ ಇಲ್ಲ. ಮತ್ತು ಆ ವಾಯುವಿನಲ್ಲಿ ಶುಚಿ ಶತ್ ಅಂತಿದ್ದಾನೆ ಪರಮಾತ್ಮ. ಶತ್ ಅಂದರೆ ಇರೋದು ಅಂತ ಅರ್ಥ. ಶದಲ್ರು ವಿಶರಣ ಗತಿ ಅವಸಾಧನೇಶು ಅಂತ ಕ್ರಿಯಾಪದ. ಹಾಗಾಗಿ ಶುಚಿ ಶತ್ ಅಂದರೆ ಶುಚಿಯೊಳಗೆ ಇರುವವನು ಅಂತ ಅರ್ಥ. ಈಗ ಮಧ್ಯಾಹ್ನ ಸಂಧ್ಯಾವಂದನೆ ಮಾಡುವಾಗ, ಅರ್ಘ್ಯ ಕೊಡುವಾಗ, ಪ್ರಾತಃ ಕಾಲದ ಸಂಧ್ಯಾವಂದನ ಮತ್ತು ಸಾಯಂಕಾಲ ಸಂಧ್ಯಾವಂದನದಲ್ಲಿ ಗಾಯತ್ರಿ ಮಂತ್ರದಿಂದಲೇ 3 ಸಲ ಅರ್ಘ್ಯ ಕೊಡ್ತೀವಿ. ಮಧ್ಯಾಹ್ನ ಸಂಧ್ಯಾವಂದನೆ ಮಾಡುವಾಗ 3 ಅರ್ಘ್ಯಗಳ ಪೈಕಿ ಮೊದಲಿನ ಅರ್ಘ್ಯ ಹಂಸ ಶುಚಿಷತ್ ವಸುರಂತರಿಕ್ಷಸತ್ ಹೋತ ಅಂತ ಒಂದು ಮಂತ್ರದಿಂದ ಕೊಡ್ತೇವೆ. ಮತ್ತೆ ಇನ್ನೆರಡು ಅರ್ಘ್ಯಗಳನ್ನು ಗಾಯತ್ರಿ ಮಂತ್ರದಿಂದ ಕೊಡ್ತೇವೆ. ಅದು ಕಾಟಕೋಪನಿಷತ್ತಿನ ಮಂತ್ರ. ಅದು ಹಂಸ ಶುಚಿಷತ್ ವಸುರಂತರಿಕ್ಷಸದ್ಧೋತ ವೇದಿಷತ್ ಅತಿಥಿರ್ದುರೋಣಸತ್ ಋಷದ್ವರಸತ್ ಋತಸತ್ ವ್ಯೋಮಸತ್ ಅಬ್ಜ ಗೋಜ ಋತಜ ಅದ್ರಜ ಋತಂ ಬೃಹತ್ ಅಂತ 18 ನಾಮಗಳವು. ಹಿಂದೂ ಒಂದು ಕಡೆ ಬಂದಿತ್ತದು ಹಂಸಾದಿ ರೂಪಗಳು ಅಂತ, ಹಂಸ ಮೊದಲಾದ ನಿರ್ದೋಷ ರೂಪಗಳು ಅಂತ ಇನ್ನೊಂದು ಕಡೆ ಎಲ್ಲೋ ಬಂದಿತ್ತು. ಕಾಟಕೋಪನಿಷತ್ತಿನ ಮಂತ್ರ ಅದು. ಈಗ ನಾವು ಈ ಗಾಯತ್ರಿ ಮಂತ್ರ ಇದೆಯಲ್ಲ, ಪ್ರಸಿದ್ಧವಾದ ಗಾಯತ್ರಿ ಮಂತ್ರ, ಇದಂತೂ ಗಾಯತ್ರಿ ಅಂತ ಎಲ್ಲರಿಗೂ ಗೊತ್ತು. ಈ ಹಂಸ ಶುಚಿಷತ್ ಅಂತ ಮಂತ್ರ ಏನಿದೆಯಲ್ಲ, ಇದನ್ನು ಹಂಸ ಗಾಯತ್ರಿ ಅಂತ ಕರೀತಾರೆ. ಅದರೊಳಗೆ ಹಂಸ ಅಂತ ಮೊದಲನೇ ಮಂತ್ರ, ಮೊದಲನೇ ಶಬ್ದ, ಶುಚಿಷತ್ ಅಂತ ಎರಡನೇ ಶಬ್ದ. ಶುಚಿಷತ್ ಅಂತಂದ್ರೆ ಏನು? ಶುಚಿ ಅಂತ ಶಬ್ದಕ್ಕೆ ಇಲ್ಲಿ ಅರ್ಥ ಹೇಳಿದ್ರಿ ಇವ್ರಿಗೆ. ಶುಚಿ ಅಂದರೆ ವಾಯುದೇವ ಅಂತ. ಆ ವಾಯುದೇವ ಅಂತ ಅಲ್ಲದೆ ಶುಚಿ ಅಂತಂದರೆ ಸೂರ್ಯನೂ ಕೂಡ ಶುಚಿಯೇ. ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ಪ್ರಸರಿಸಿದರೂ ಆತ ಶುಚಿಯೇ, ಶುದ್ಧನೇ. ಹಾಗಾಗಿ ಶುಚಿಯಾದಂಥ ಸೂರ್ಯನಲ್ಲಿ ಇರ್ತಾನೆ, ಸೂರ್ಯಾಂತರ್ಗತ ಅಂತ ಅರ್ಥ ಅದಕ್ಕೆ. ಸೂರ್ಯನಲ್ಲಿ ಅಂತರ್ಯಾಮಿ ಭಗವಂತ ಅಂತ ಆತನನ್ನು ಉಪಾಸನೆ ಮಾಡಬೇಕು. ಮತ್ತೆ ಶುಚಿಯಾದಂಥ ಸೂರ್ಯನಲ್ಲಿ, ಶುಚಿಯಾದಂಥ ವಾಯುವಿನಲ್ಲಿ ಇದ್ದಾನೆ. ಶುಚಿಯನ್ನು ಶಬ್ದನೇ ಆ 2-3 ಅರ್ಥಗಳನ್ನೆಲ್ಲ ಹೇಳ್ತದೆ. ಶುಚಿಯಾದಂಥ ಸೂರ್ಯನಲ್ಲಿ, ಶುಚಿಯಾದಂಥ ವಾಯುವಿನಲ್ಲಿ, ಅನಿಲ ದೇವನಲ್ಲಿ, ಶುಚಿಯಾದಂಥ ಪ್ರಕೃತಿ ಇದೆ ಒಳಗೆ. ಪರಮಾತ್ಮ ಕೊನೆಯದಾಗಿದ್ದಾನೆ. ಆ ಪರಮಾತ್ಮನಿಗೆ ಹೊರಗೆ ಆವರಕವಾಗಿ ಗರ್ಭಗುಡಿ ಒಳಗೆ ವಿಗ್ರಹ ಇದೆ. ಅದಕ್ಕೆ ಹೊರಗೆ 3 ಪ್ರಾಕಾರಗಳಿವೆ ಅಂತ ತಿಳ್ಕೊಳ್ಬೇಕು. ಒಂದು ಪ್ರಕೃತಿಯ ಪ್ರಾಕಾರ, ಮತ್ತೊಂದು ವಾಯುವಿನ ಪ್ರಾಕಾರ, ಮತ್ತೊಂದು ಸೂರ್ಯನ ಪ್ರಾಕಾರ. ನಮಗೆ 3 ಗೋಲಕಗಳು ಪರಮಾತ್ಮನ ಸನ್ನಿಧಾನ ಒಳಗೆ ಶುದ್ಧವಾಗಿ ನಮಗೆ ಸುರಕ್ಷಿತವಾಗಿ ಉಳಿಬೇಕು ಅಂತಂದ್ರೆ ಸೂರ್ಯನ ಪ್ರಾಕಾರ, ವಾಯುವಿನ ಪ್ರಾಕಾರ ಮತ್ತು ಪ್ರಕೃತಿಯ ಪ್ರಾಕಾರ, ಲಕ್ಷ್ಮೀದೇವಿಯ ಪ್ರಾಕಾರ, ಗೋಳಕ ಅಂತ ಕರೀತಾರೆ ಇವನ್ನೆಲ್ಲ. ಹೊರಗಿನ ತಿರುಳುಗಳು, ಆ ತಿರುಳು ಗಟ್ಟಿಮುಟ್ಟಾಗಿದ್ರೆ ಮಾತ್ರ ಹೊರಗಿನ ಚಿಪ್ಪು ಗಟ್ಟಿಮುಟ್ಟಾಗಿದ್ರೆ ಒಳಗಿನ ತಿರುಳು ಸುರಕ್ಷಿತವಾಗಿರ್ತದೆ. ಹೀಗೆ ಶುಚಿ ಅಂದರೆ ಸೂರ್ಯ, ಶುಚಿ ಅಂತಂದ್ರೆ ವಾಯು, ಶುಚಿ ಅಂತಂದ್ರೆ ಪ್ರಕೃತಿ. ಅದರೊಳಗೆ ಶುಚಿ ಶತ್ ಅಂತ ಈ ಪರಮಾತ್ಮ ಇದ್ದಾನೆ.
ಶುಚಿಷದ್ ಹೋತ ನೆನೆಸಿ. ಹಂಸ ಶುಚಿಷದ್ ಹೋತ ಇನ್ನೊಂದು ಹೆಸರು. ಅವನೇ ಹೋತ. ಈ ಜಗತ್ತೆಲ್ಲವೂ ಕೂಡ ನಡೀಬೇಕಾದದ್ದು ಆತನ ಯಜ್ಞದಿಂದಲೇ, ಪರಮಾತ್ಮನ ಯಜ್ಞದಿಂದಲೇ. ಅದಕ್ಕಾಗಿ ಹೋತ ಅಂದರೆ ಯಜ್ಞ ಮಾಡುವವನು ಅಂತ ಅರ್ಥ. ಅದಕ್ಕೆ ಅವನನ್ನು ಹೋತ ಅಂತ ಕರೀತಾರೆ. ತನುವಿನೊಳಿಪ್ಪ, ಮುಂದೆ ದೇಹದೊಳಗಿದ್ದಾನೆ ಆ ಹೋತೃ ಅಂತ ಅನಿಸ್ಕೊಂಡು. ಮತ್ತು ವಾಮನ ಋಷಿಕೇಶ ಮೊದಲಾದ ರೂಪಗಳಿಂದ ವಾಮನ ಋಷಿಕೇಶಾಖ್ಯ ರೂಪದಲ್ಲಿ ಅನುಭವಕ್ಕೆ ತಂದೀವ ಈ ವಿಷಯ ಸುಖಗಳನ್ನು ನಾವು ಕಣ್ಣಿನಿಂದ ಕಿವಿಯಿಂದ ಏನೇನು ಅನುಭವಿಸ್ತೇವಲ್ಲ, ಈ ಎಲ್ಲ ವಿಷಯ ಸುಖಗಳನ್ನು ಜೀವರಿಗೆ ತಂದು ಕೊಡ್ತಾನೆ. ಯಾವ ರೂಪದಿಂದ ಅಂದರೆ ಋಷಿಕೇಶ ರೂಪದಿಂದ, ಋಷಿಕೇಶ ವಾಮನ ಮೊದಲಾದ ರೂಪದಿಂದ ಅಂತ ನಿತ್ಯ ಅನುಭವಿಸ್ತಾನೆ ಇರ್ತೇವೆ. ಪರಮಾತ್ಮನ ಸ್ಮರಣೆ ಇಲ್ಲದೇ ಇದ್ರೂ ಸುಖ ಅನುಭವ ಆಗ್ತಿರ್ತದೆ, ದುಃಖ ಅನುಭವ ಆಗ್ತಿರ್ತದೆ. ಅದರಲ್ಲಿ ಪರಮಾತ್ಮ ಒಳಗಿದ್ದಾನೆ ಅಂತ ತಿಳ್ಕೊಂಡು ಮಾಡಿಬಿಟ್ರೆ ಇವೆಲ್ಲ ಒಂದು ಯಜ್ಞ ಆಗ್ತದೆ. ಯಾಕಂದ್ರೆ ಅವನ ಒಳಗೆ ಯಜ್ಞ ಮಾಡ್ತಿದ್ದಾನೆ ಅವನಿಗೆ ಹೋತ ಅಂತ ಒಂದು ಹೆಸರಿದೆ ಅಂತ ಗೊತ್ತಾದ್ರೆ ಆ ಯಜ್ಞದಲ್ಲಿ ನಾವು ಕೂಡ ಮಾಡಿದಂಥ ಒಂದು ಫಲ ಅಷ್ಟೇ. ಯಾರ್ಯಾರೋ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಿರ್ತಾರೆ, ಪ್ರವಚನ ಮಾಡ್ತಿರ್ತಾರೆ, ಹೋಗಿ ನಾವು ಸೇರ್ಕೊಂಡು ಬಿಟ್ರೆ ನಾವು ಒಂದು ಯಜ್ಞ ಮಾಡಿದಂಗೆ. ಬ್ರಹ್ಮರಥ ಹೇಳ್ತಿರ್ತಾರೆ, ಆ ದೊಡ್ಡ ದೊಡ್ಡ ಇಂತಿಂಥ ಹಗ್ಗ, ಆ ಹಗ್ಗಗಳನ್ನ ನಾವು ಒಬ್ಬರೇ ಹಿಡಿದು ಎಳಲಿಕ್ಕೂ ಆಗೋದಿಲ್ಲ. ಸಾವಿರಾರು ಜನ ಹೇಳ್ತಿರ್ತಾರೆ, ಯಾರ್ದೋ ಶಕ್ತಿಯಿಂದ ರಥ ಮುಂದೆ ಹೋಗ್ತಿರ್ತದೆ, ಹಿಂದೆ ಕೆಲವು ಬಾರಿ ಆನೆನೂ ತಳ್ಳುತ್ತಿರ್ತದೆ. ನಾವು ಒಂದ್ಸರಿ ಹೋಗಿ ಹಿಂಗೆ ಹಗ್ಗ ಹಿಡಿದು ಬಿಟ್ರೆ ಅದನ್ನ ಕೆಲಸ ಮಾಡಿದ ಫಲ. ಅದಕ್ಕಾಗಿ ಒಳಗೆ ಹೋತ ಅನ್ಸ್ಕೊಂಡು ಅವನೇ ಇದ್ದಾನೆ, ಮಾಡ್ತಿದ್ದಾನೆ. ಅವನು ಹೋತ ಅಂತ ಅನ್ಸ್ಕೊಂಡಾಗ ನಾವು ಕೂಡ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ರೆ ನಮ್ಮ ಜೀವನ ಎಲ್ಲ ಯಜ್ಞ ಅಂತ ಅನ್ಸ್ಕೋತದೆ. ಇಲ್ಲದ್ರೆ ಕೇವಲ ಸುಖ ಭೋಗ ಅಂತ ಅನ್ಸ್ಕೋತದೆ. ಹುಳ ಹುಪ್ಪಟುಗಳಂತೆ ಮನುಷ್ಯ ಶುದ್ಧವಾದಂಥ ಬಾಳ್ವೆಯನ್ನು ಬಾಳ್ಬೇಕಾಗ್ತದೆ ಅಂತ ಈ ಪದ್ಯದ ಮೂಲಕ ಅನುಸಂಧಾನ ಮಾಡ್ಕೊಳ್ಬೇಕು. ಈ 12ನೇ ಪದ್ಯದಲ್ಲಿ ಶುಚಿ ಶಕ್ತ್ ಅಂತ ಏನಿದಿಲ್ಲ, ಇಲ್ಲಿ ದಾಸರು ಶುಚಿ ಅಂದರೆ ಅನಿಲ ದೇವ ಅಂತ ಅಷ್ಟೇ ಅರ್ಥ ಹೇಳಿದರು. ಶುಚಿ ಅಂದರೆ ಸೂರ್ಯ ಅಂತನೂ ಅರ್ಥ ಹೇಳಿದೆ. ಶುಚಿ ಅಂತಂದ್ರೆ ವಾಯುದೇವ ಅಂತ ಅದು ದಾಸರೇ ಹೇಳಿದ್ದಾರೆ. ಶುಚಿ ಅಂದರೆ ಪ್ರಕೃತಿ ಅಂತನೂ ಕೂಡ ಅರ್ಥ ಹೇಳಿದೆ. ಈ 3 ಆವರಣಗಳನ್ನು ದಾಟಿ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಹೇಳಿದೆ. ಹೀಗೆ ವ್ಯಾಖ್ಯಾನ ಮಾಡಲಿಕ್ಕೆ ಒಂದು ಕಾರಣ ಇದೆ. ಈ ವಿಷಯ ನೆನಪಿಟ್ಕೊಳ್ರಿ. ಹರಿಕಥಾಮೃತಸಾರದ 11ನೇ ಸಂಧಿಯ 12ನೇ ಪದ್ಯದಲ್ಲಿ ಬಂದಂತಹ ವಿಷಯ ಇದೆ. ಇದನ್ನು ನೀವು ನೆನಪಿಟ್ಕೊಳ್ರಿ. ಇದೇ ಸಂಧಿಯಲ್ಲಿ ಹೇಗೂ ಇದನ್ನು ಪ್ರಾರಂಭ ಮಾಡಿದ್ದೇನೆ, ನಾಳೆ ನಾಡಿದ ಇದನ್ನು ಸಂಧಿಯನ್ನು ಮುಗಿಸಿ ಮತ್ತೆ ಮಹಾಭಾರತವನ್ನು ಹೇಳ್ತೇನೆ. ಆಗ ಇದೇ 11ನೇ ಸಂಧಿಯ 27ನೇ ಪದ್ಯದಲ್ಲಿ ಲಕ್ಷ್ಮೀದೇವಿಯನ್ನು ಕೂಡ ಒಳಗೆ ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು ಅಂತ ಅನ್ನೋದಕ್ಕೆ ಒಂದು ಮಾತಿದೆ, ತಂತ್ರಸಾರದಲ್ಲಿ ಬರುವಂಥ ಮಾತಿದೆ. ಅದನ್ನು ಗಮನ ಇಟ್ಕೊಂಡು ಸೂರ್ಯಾಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತೆಲ್ಲ ಅಂತಿರ್ತೇವಲ್ಲ, ಅದ್ರ ಜೊತೆಗೆ ರಮಾಂತರ್ಗತ ಅನ್ನಬೇಕು ಅಂತ ಒಂದು ಹಿಂದೆ ಸೂಚನೆ ಕೊಟ್ಟಿದ್ದೆ ಯಾವಾಗೋ ಒಮ್ಮೆ. ಅದು ಈ 11ನೇ ಸಂಧಿಯ 27ನೇ ಪದ್ಯದಲ್ಲಿ ಬರೋದಿದೆ. ಅದಕ್ಕೆ ಸೂಚಕವಾಗಿ ಶುಚಿ ಅಂತಂದ್ರೆ ಸೂರ್ಯ, ಶುಚಿ ಅಂದರೆ ವಾಯು, ಶುಚಿ ಅಂದರೆ ಪ್ರಕೃತಿ ಅಂತ ಅರ್ಥ ಹೇಳಿದೆ. ಅದನ್ನು 27ನೇ ಪದ್ಯದಲ್ಲಿ ವಿಸ್ತಾರವಾಗಿ ತಂತ್ರಸಾರದ ಹಿನ್ನೆಲೆಯಲ್ಲಿ ನಾವು ಮುಂದೆ ಶ್ರವಣ ಮಾಡಬಹುದು. ಅಲ್ಲಿಗೆ ಹರಿಕಥಾಮೃತಸಾರದ 11ನೇಯ ಸಂಧಿಯ 12ನೇ ಪದ್ಯ ಸಮಾಪ್ತ ಆಗಿದೆ. ಇವತ್ತು ಪದ್ಮನಾಭ ತೀರ್ಥರ ಮತ್ತು ಮಹಿಪತಿದಾಸರ ಆರಾಧನೆಯನ್ನು ನಿಮಿತ್ತವಾಗಿ ದಾಸ ಸಾಹಿತ್ಯದ ಶ್ರವಣ ಆಗಲಿ ಅನ್ನೋ ದೃಷ್ಟಿಯಿಂದ ಹರಿಕಥಾಮೃತಸಾರದ ಶ್ರವಣ ಸ್ವಲ್ಪ ಆಗಬೇಕಂತ ಅಪೇಕ್ಷೆ ನಾವು ಅನುಕೂಲ ಮಾಡಿಕೊಂಡಿವಿ. ಅದು ಮಹಿಪತಿದಾಸರ ಅಂತರ್ಯಾಮಿ ಆದಂತಹ, ಪದ್ಮನಾಭ ತೀರ್ಥರ ಅಂತರ್ಯಾಮಿ ಆದಂತಹ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ರಮಾಂತರ್ಯಾಮಿ ಅಂತ ಭಗವಂತನಿಗೆ ಸಲ್ಲಲಿ ಎನ್ನುವಲ್ಲಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.